ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲ ಸಹೋದರರಿಗೆ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾ ಇದ್ದೇವೆ ರಾಜ್ಯ. ಕರ್ತನೆ ಈ ವಾರ್ತೆ ಕೇಳುವೊಬ್ಬರ ಜೀವಿತದಲ್ಲಿ ಪರಲೋಕದಿಂದ ಬಿಡುಗಡೆಗಳನ್ನು ಅನುಗ್ರಹಿಸಿಕೊಡಬೇಕಾಗಿ ಕೇಳಿಕೊಡ್ತಾನೆ. ವಾಕ್ಯದ ಮೂಲಕ ಎಲ್ಲರೊಟ್ಟಿಗೆ ಮಾತನಾಡು ಸ್ವಾಮಿ. ಮಾನ ಮಹಿಮೆ ನಿನಗೆ ಸರಿಸುತ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಕಳೆದ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಕರ್ತನ ಕೃಪೆಯಿಂದ ನಮ್ಮನ್ನು ಆತನು ಆಶೀರ್ವಾದಕರವಾಗಿ ಎಲ್ಲರೂ ನಡೆಸ್ತಾ ಇರ್ತಾನೆ. ಅದಕ್ಕಾಗಿ ನಾನು ಸ್ತೋತ್ರವನ್ನು ಕರ್ತನಿಗೆ ಸಲ್ಲಿಸ್ತೇನೆ. ಪ್ರಿಯರೇ, ಈ ಪ್ರಕಟಣೆ ಪುಸ್ತಕದ ಅಧ್ಯಯನ ಖಂಡಿತವಾಗಿ ನಂಬ್ತೇನೆ ಅನೇಕರಿಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ. ಕಾರಣ, ಅನೇಕರು ನನಗೆ ಮುಖತವಾಗಿಯೂ ಫೋನ್ ಕರೆಯ ಮೂಲಕವಾಗಿ ವಾಟ್ಸಪ್ ಮೂಲಕವಾಗಿಯೂ ತಿಳಿಸಿರುತ್ತಾರೆ ನಮಗೆ ತುಂಬ ಆಶೀರ್ವಾದವಾಗಿದೆ ಎಂಬುದಾಗಿ. ಎಲ್ಲ ಮಾನ ಮಹಿಮೆ ನಾನು ಕರ್ತನಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಆತನನ್ನು ಬಿಟ್ಟು ನಾವು ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಾವು ಇವತ್ತಿನ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1-6 ವಾಕ್ಯ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3, 1-6. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನೆಂದೆಸರು ನಿನಗಿದ್ದರೂ ಸತ್ತವನಾಗಿದ್ದೆ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಆಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ವಾಕ್ಯಗಳನ್ನು ಅನೇಕ ದಿವಸದಿಂದ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ನಿನ್ನೆ ದಿವಸದವರೆಗೆ ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 3ನೇ ವಾಕ್ಯ ನಾವು ಓದುತ್ತಾ ಧ್ಯಾನ ಮಾಡಿದ್ದೇವೆ. ಈ ಸಭೆ, ಸಾರ್ದಿಸ್ ಸಭೆಯು 7 ಸಭೆಗಳಲ್ಲಿ ಒಂದು ಮಾತ್ರವಲ್ಲ, 7 ಸಭೆಗಳಲ್ಲಿ 5ನೆಯ ಸಭೆ ಕೂಡ ಆಗಿದೆ. ನಿನ್ನೆವರೆಗೆ ನಾವು 3 ವಾಕ್ಯದವರೆಗೆ ನಾವು ಧ್ಯಾನ ಮಾಡುವ ಹಾಗೆ ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. ಇವತ್ತು ಮುಂದುವರೆದ ಭಾಗ ನಾವು ಓದ್ತೇವೆ. ನಾವು ಮೊದಲದಾಗಿ ಏನೆಲ್ಲ ನಡೆಯುತ್ತೀವಿ 1ನೇ ವಾಕ್ಯದಿಂದ ಸ್ವಲ್ಪ ನಾವು ಬ್ರೀಫ್ ಆಗಿ ನಾವು ಧ್ಯಾನ ಮಾಡೋಣ. 1ನೇ ವಾಕ್ಯದಿಂದ ಓದಿ. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ಈ ಸಭೆಯ ವಿಳಾಸ ಹೇಳಿಕೊಂಡು ಸಂದೇಶ ಕೊಡುತ್ತಿರುವಂಥ ಕರ್ತನಾದ ಯೇಸು ಸ್ವಾಮಿಯನ್ನು ಇಲ್ಲಿ ನಾವು ಕಾಣ್ತೇವೆ. ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ಅಂದರೆ ಈ ಸಭೆಗೆ 2 ವಿಧವಾಗಿ ಕರ್ತನ ಪ್ರಕಟವಾದನು. ಒಂದು 7 ಆತ್ಮಗಳುಳ್ಳವನಾಗಿಯೂ 7 ನಕ್ಷತ್ರಗಳುಳ್ಳವನಾಗಿಯೂ ಈ ಸಭೆಗೆ ಕರ್ತನ ದೇಶ ಸ್ವಾಮಿ ಪ್ರಕಟವಾಗುವುದನ್ನು ಕಾಣ್ತೇವೆ. ನಿನ್ನ ಕೃತ್ಯಗಳನ್ನು ಬಲ್ಲೆನು. ಇಲ್ಲಿ 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಈ ಸಭೆ ಕರ್ತನ ಕೊಡ್ತಾ ಇದ್ದೇನೆ. ಅದರಲ್ಲಿ ಒಂದು, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಜೀವಿಸುವನು ಎಂದು ಹೆಸರು ನಿನಗಿದ್ದರು. ಎರಡನೇದಾಗಿ, ಜೀವಿಸುವನು ಎಂದು ಹೆಸರು ನಿನಗಿದ್ದರು. ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು. ಮೂರನೇದಾಗಿ, ಎಚ್ಚರವಾಗಿರು. ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನಾಲ್ಕನೇದಾಗಿ, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. 5ನೇದಾಗಿ, ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದೆಂದು ನಾನು ಕಾಣಲಿಲ್ಲ. ಆದುದರಿಂದ 6ನೇದಾಗಿ, ನೀನು ಹೊಂದಿದ ಉಪದೇಶವನ್ನು, ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. 7ನೇದಾಗಿ, ದೇವರ ಕಡೆಗೆ ತಿರುಗಿಕೋ. 7 ವಿಧವಾದ ಎಚ್ಚರಿಕೆಯ ಸಂದೇಶಗಳ ಕುರಿತಾಗಿ ನಾವು ಈಗಾಗಲೇ ಧ್ಯಾನ ಮಾಡಿದ್ದೇವೆ. ನಂತರವಾಗಿ ಕರ್ತನು ಇಲ್ಲಿ 2 ಶಿಕ್ಷೆಗಳನ್ನು, ಅಂದರೆ ವ್ಯತ್ಯಾಸಕರವಾದ ಶಿಕ್ಷೆ ಈ ಸಭೆಗೆ. ಅನೇಕ ಬೇರೆ ಬೇರೆ ಸಭೆಗಳಿಗೆ ಬೇರೆ ಬೇರೆ ರೀತಿಯ ಶಿಕ್ಷೆಗಳನ್ನು ನಾವು ಕಂಡಿದ್ದೇವೆ. ಇಲ್ಲಿ 2 ವಿಧವಾದಂಥ ವ್ಯತ್ಯಾಸಕರವಾದ ಶಿಕ್ಷೆಗಳು. ಅದರಲ್ಲಿ ಒಂದಾಗಿದೆ, ನಾನು ಕಳ್ಳನ ಹಾಗೆ ನಿನ್ನ ಮೇಲೆ ಬರುವೆನು. ಎರಡನೇದಾಗಿ, ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವನು ಅದು ನಿನಗೆ ತಿಳಿಯದು. ಇದು ಓದಿ, ಮುಂದೆ ಓದಿ.
ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನೀನು ಎಚ್ಚರವಾಗಿ ಅಂದರೆ ಮಾನಸಾಂತರ ಪಟ್ಟು ಎಚ್ಚರವಾಗಿಲ್ಲದೆ ಹೋದರೆ ಈ ಎರಡು ವಿಧವಾದ ಶಿಕ್ಷೆಗಳು ನಿನ್ನ ಮೇಲೆ ಬರ್ತದೆ. ಓದಿ. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನು, ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಅದು ನಿನಗೆ ತಿಳಿಯುವುದೇ ಇಲ್ಲ. ಪ್ರೈಸ್ ಗಾಡ್. ಇಲ್ಲಿ ಎರಡು ವಿಧವಾದ ವ್ಯತಿರಿಕ್ತವಾದ ಶಿಕ್ಷೆಗಳನ್ನು ಕರ್ತನ ಪ್ರಕಟ ಮಾಡಿದ ನಂತರ ಈಗ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಮುಂದಿನ ಭಾಗ ಓದಿ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಸಾಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನು 7 ಎಚ್ಚರಿಕೆಯ ಸಂದೇಶ ಕೊಟ್ಟ, 2 ವ್ಯತಿರಿಕ್ತವಾದ 2 ಶಿಕ್ಷೆಗಳನ್ನು ಪ್ರಕಟ ಮಾಡಿದ. ಈಗ ಹೇಳ್ತಾ ಇದ್ದಾನೆ, ಅಂದರೆ ಈ ಸಭೆಯಲ್ಲಿರುವಂಥ ಒಳ್ಳೆಯದರ ಕುರಿತಾಗಿ ಕರ್ತನು ಹೇಳ್ತಾ ಇದ್ದಾನೆ. ಏನೆಂದರೆ, ಸಾದಿಸಿನಲ್ಲಿ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಕೆಲವೊಬ್ಬರು ಇದ್ದಾರೆ ಎಂಬುದಾಗಿ ಕರ್ತನಲ್ಲಿ ತಿಳಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವರು. ನಾವು ಒಂದು ಚಳಕ್ಕೆ ತಿಳ್ಕೋಬೇಕು. 1 ಥೆಸಲೋನಿಕ 5:23 ಪ್ರಕಾರ, 1 ಥೆಸಲೋನಿಕ ಚಾಪ್ಟರ್ 5:23 ಪ್ರಕಾರ, ಮನುಷ್ಯನು ಆತ್ಮ ಪ್ರಾಣ ಶರೀರವಾಗಿ ಉಂಟು ಮಾಡಲ್ಪಟ್ಟಿದ್ದಾನೆ. ನಾವು ನಿಜವಾದ ಮನುಷ್ಯ ಆತ್ಮವಾಗಿದ್ದಾನೆ ಮತ್ತು ಶರೀರದಲ್ಲಿ ವಾಸ ಮಾಡ್ತಾನೆ, ಅವನಲ್ಲಿ ಪ್ರಾಣ ಇದೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ನಾನು ಆತ್ಮವಾಗಿದ್ದೇನೆ, ನಾನು ಶರೀರದ ಒಳಗಡೆ ವಾಸ ಮಾಡ್ತಾ ಇದ್ದೇನೆ, ನನ್ನಲ್ಲಿ ಪ್ರಾಣ ಇದೆ. 3 ವಿಧವಾದ ಒಂದು ಭಾಗಗಳು, ಮನುಷ್ಯನ 3 ವಿಧವಾದ ಭಾಗಗಳನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅದೇ ರೀತಿ ಶರೀರಕ್ಕಿರುವಂಥ ಒಂದು ವಸ್ತ್ರಗಳಿವೆ, ನಮ್ಮ ಶರೀರ ಧರಿಸುವಂಥ ಕೆಲವೊಂದು ವಸ್ತ್ರಗಳಿವೆ, ಒಳಗಿರುವ ಆತ್ಮ ಮನುಷ್ಯನು ಧರಿಸಲಿಕ್ಕಿರುವಂಥ ವಸ್ತ್ರಗಳಿವೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆದರೆ ಮನುಷ್ಯ ಏನು ಮಾಡ್ತಾನೆ ಅಂದರೆ, ಶರೀರ ಧರಿಸುವಂಥ ವಸ್ತ್ರಗಳ ಕುರಿತಾಗಿ ಹೆಚ್ಚು ಗಮನ ಕೊಡ್ತಾನೆ, ಹೆಚ್ಚು ಅದರ ಬಗ್ಗೆ ಏನು ಮಾಡ್ತಾನೆ ಅಂದರೆ ಕಾಳಜಿ ವಹಿಸುತ್ತಾನೆ, ಅದರ ಬಗ್ಗೆನೇ ಚಿಂತೆ ಮಾಡುವಂಥದ್ದು. ಅದಕ್ಕೆ ನೋಡಿ, ಕೆಲವೊಂದು ವಾಕ್ಯ ಓದಿಕೊಡೋಣ. ಶಾರೀರಿಕವಾಗಿ ಮನುಷ್ಯನು ಯಾವ ರೀತಿ ವಸ್ತ್ರಗಳಿಗಾಗಿ ಆತನು ಹಾತೊರಿತಾನೆಂಬುದಾಗಿ. ಮತ್ತಾಯನ ಸುವಾರ್ತೆ 6:25-34 ವಾಕ್ಯ ಓದಿಕೊಳ್ಳೋಣ. ಮ್ಯಾಥ್ಯೂ 6:25-34. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆ ಏನು ಊಟ ಮಾಡಬೇಕು, ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಬಟ್ಟೆಗಳ ಕುರಿತು ಹೇಳ್ತಾ ಇದೆ. ಎಂದು ಚಿಂತೆ ಮಾಡಬೇಡಿರಿ. ಮನುಷ್ಯ ಚಿಂತೆ ಮಾಡುವುದು ಶರೀರದ ಬಗ್ಗೆನೆ. ಊಟ ಕೊಡಬೇಕು, ಹೊದ್ದುಕೊಳ್ಳಬೇಕು, ಅದರ ಬಗ್ಗೆನೇ ಚಿಂತೆ ಮಾಡುವುದು ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದದಲ್ಲವೇ. ಜೀವ ಇದ್ರೆ ಮಾತ್ರ ಊಟ ಮಾಡ್ಲಿಕ್ಕೆ ಆಗುತ್ತದೆ ಎಂಬುದಾಗಿ ಅದರ ಅರ್ಥ. ಮಾತ್ರವಲ್ಲ, ಬಟ್ಟೆಗಿಂತ ಶರೀರವು ಇಂಪಾರ್ಟೆಂಟ್ ಎಂಬುದಾಗಿ ಕರ್ತಂದು ಯಾವುದು ಪ್ರಾಮುಖ್ಯ ಎಂಬುದಾಗಿ ಇಲ್ಲಿ ಕರ್ತನ್ ತಿಳಿಸ್ತಾ ಇದ್ದಾನೆ. ಮುಂದೆ ಓದಿ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ದೇವರ ವಿಶೇಷ ಪೋಷಣೆಯ ಕುರಿತಾಗಿ ಇಲ್ಲಿ ನಾವು ಕಾಣ್ತೇವೆ. ಅಂದರೆ ಐಗುಪ್ತ ದೇಶದಿಂದ ಕಾನಾನ್ಗೆ ಹೋಗುವಂಥ ದೇವರ ಮಕ್ಕಳು ಅಂದರೆ 27 ಲಕ್ಷಕ್ಕಿಂತ ಅಧಿಕ ಜನರನ್ನು ದೇವರು ಅದ್ಭುತಕರವಾಗಿ 40 ವರ್ಷಗಳವರೆಗೆ ಅದ್ಭುತಕರವಾಗಿ ಆಸ್ವಾದಕರವಾಗಿ ಹೇಗೆ ಪೋಷಣೆ ಮಾಡಿದೆಂಬುದಾಗಿ ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅವರ ಉಡುಪು ಜೀರ್ಣವಾಗಲಿಲ್ಲ, ಅವರ ಕಾಲುಗಳು ಬಾತುಕೊಳ್ಳಲಿಲ್ಲ, ಕರ್ರಗಳು ಸವಿದು ಹೋಗಲಿಲ್ಲ ಎಂಬುದಾಗಿ ನಾವು ಧರ್ಮೋಪದೇಶಕಾಂಡ 8ನೇ ಓದುದು ಬೇಡ, 5-6 ವಾಕ್ಯದಲ್ಲಿಯೂ. ಮಾತ್ರವಲ್ಲ, ಧರ್ಮೋಪದೇಶಕಾಂಡ 29ನೇ 5-6 ವಾಕ್ಯದಲ್ಲಿಯೂ, ನೆಹೆಮಿಯ 9:15-21 ವಾಕ್ಯಗಳಲ್ಲಿಯೂ, ನಾವು ಧರ್ಮೋಪದೇಶಕಾಂಡ 2:7 ವಾಕ್ಯದಲ್ಲಿ ಎಲ್ಲ ಕಡೆಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರು. ಅದೇ ಮನುಷ್ಯ ಏನು ಮಾಡ್ತಾನೆ, ಫೋಕಸ್ ಒಳಗಿನ ಮನುಷ್ಯನ ಕಡೆ ಅಲ್ಲ, ಫೋಕಸ್ ಇರುವಂಥದ್ದು ಹೊರಗಿನ ಶರೀರದ ಮೇಲಿನ ಫೋಕಸ್ ಮಾಡ್ತಾನೆ. ಈ ಶರೀರ ನಾಶವಾಗಿ ಹೋಗತಕ್ಕದ್ದು. ನಾವು ಪ್ರಸಂಗಿ 12:7 ಎಕ್ಲೇಷಿಯಾ 12:7 ವಾಕ್ಯ ಓದಿದ್ರೆ, ಅಂದರೆ ಶರೀರವು ಮಣ್ಣಿಗೆ ಮಣ್ಣಾಗಿ ಸೇರುತ್ತದೆ, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಹೋಗುತ್ತದೆ ಎಂಬುದಾಗಿ ವಾಕ್ಯ ಸಿಕ್ಕಿದ್ರೆ ಓದ್ಬೋದು, ಇಲ್ಲಾದರೆ ಮುಂದುವರೆಸಿ.
ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಸಾಕು. ಮ್ಯಾಥ್ಯೂ 6 ಕಂಟಿನ್ಯೂ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಅವುಗಳಿಗಿಂತ, ಗುಬ್ಬಿಗಳಿಗಿಂತಲೂ, ಹಕ್ಕಿಗಳಿಗಿಂತಲೂ, ಪ್ರಾಣಿ ಪಕ್ಷಿಗಳಿಗಿಂತಲೂ ನೀವು ದೇವರ ದೃಷ್ಟಿಯಲ್ಲಿ ಹೆಚ್ಚಿನವರಾಗಿದ್ದೇವೆ. ಯಾಕಂದ್ರೆ ಕೀರ್ತನೆಗಾರ ಒಂದು ಮಾತನ್ನು ಹೇಳ್ತಾ, ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ ಪುಸ್ತಕ 8ನೇ ಅಧ್ಯಾಯ 5-6 ವಾಕ್ಯ ಓದುವ. ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 8, 5 and 6. ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಅವನನ್ನು ದೇವದೂತರಿಗಿಂತ ಸ್ವಲ್ಪವಾಗಿ ಕಡಿಮೆಯಾಗಿ ಮಾಡಿಕೊಂಡಿಯಲ್ಲ. ಪ್ರಭಾವವನ್ನು ಅಂದ್ರೆ ನಾವು ಒಂದು ಕೆಲಸ ಮಾಡುವ, 1ನೇ ವಾಕ್ಯದಿಂದಲೇ ಓದಿ. ಮನುಷ್ಯನ ಪ್ರಾಮುಖ್ಯತೆ ಬಗ್ಗೆ ಹೇಳುವಂತ ಕೀರ್ತನೆ ಇದು. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆ ಉಳ್ಳದ್ದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. ನಿನಗೆ ವಿರೋಧವಾಗಿ ನಿಂತು ಮುಯ್ಯುತ್ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದಿ. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು ಅವನನ್ನು ನೀನು ಯಾಕೆ ನೆನೆಸಬೇಕು ನೀನು? ಮಾನವನು ಎಷ್ಟರವನು ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನ ಮೇಲೆ ಇಷ್ಟು ಲಕ್ಷ್ಯ? ಅವನನ್ನು ಭೂಮಿಗೆ ಬಂದಿಯಲ್ಲ ಸ್ವಾಮಿ, ಯಾಕೆ ಎಷ್ಟು ಲಕ್ಷ್ಯ ಆ ಮನುಷ್ಯನ ಬಗ್ಗೆ? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ, ಪ್ರಭಾವ ಮತ್ತು ಮಾನವನ್ನು ಮನುಷ್ಯನಿಗೆ ಕಿರೀಟವಾಗಿ ಇಟ್ಟಿದ್ದಾನೆ. ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೋಡಿ, ಪ್ರಭಾವ ಮತ್ತು ಮಾನವನ್ನು ನಮಗೆ ಕಿರೀಟವಾಗಿ ದೇವರು ಕೊಟ್ಟಿದ್ದ. ಆತನ ಮಹಿಮೆಯನ್ನು ಧರಿಸಿಕೊಂಡಿದ್ದೇವೆ, ಆತನ ಪ್ರಭಾವವನ್ನು ಧರಿಸಿಕೊಂಡಿದ್ದೇವೆ. ಮಾತ್ರವಲ್ಲದೆ ಭೂಮಿ ಎಲ್ಲದರ ಮೇಲೆ ಅಧಿಕಾರ, ಪ್ರಭುತ್ವವನ್ನು ದೇವರು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ. ಓಕೆ, ಮುಂದೆ ಓದಿ. ನೀನು ಎಲ್ಲಾ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ? ಎಲ್ಲವನ್ನು ಆತನಿಗೆ ಅಧೀನ ಮಾಡಿದ್ದಾನೆ ದೇವರು. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ನೋಡಿ, ಮನುಷ್ಯನ ಬಗ್ಗೆ ದೇವರು ಯೋಚಿಸ್ತಾನೆ, ಮನುಷ್ಯನ ಬಗ್ಗೆ ಚಿಂತೆ ಮಾಡ್ತಾನೆ, ಮನುಷ್ಯನ ಕಡೆಗೆ ದೇವರು ಲಕ್ಷ್ಯ ಕೊಡುತ್ತಾನೆ, ಮನುಷ್ಯನ ಬಗ್ಗೆ ದೇವರಿಗೆ ಕಾಳಜಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನ ಎಂಬುದಾಗಿ ಹೇಳುವುದಕ್ಕಿಂತ ತನ್ನ ಮಕ್ಕಳ ಕುರಿತಾಗಿ ಹೆಚ್ಚು ಕಾಳಜಿಯುಳ್ಳವನಾಗಿದ್ದಾನೆ. ಆತ ರಕ್ತದ ಮೂಲಕ ಯಾರು ತೊಳೆಯಲ್ಪಟ್ಟಿದ್ದಾರೆ, ರಕ್ಷಣೆ ಹೊಂದಿದ್ದಾರೆ. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದಿಶೆದುಕೊಂಡು ಆತನ ಮಕ್ಕಳಾಗಿ ಯಾವರೆಲ್ಲ ಜೀವನ ಮಾಡ್ತಾ ಇದ್ದಾರೋ ಅವರ ಬಗ್ಗೆ ಹೆಚ್ಚಾದ ಕಾಳಜಿಯನ್ನು ಆತನು ವಹಿಸಿಕೊಂಡಿದ್ದಾನೆ. ಪ್ರಿಯರೇ, ಹಾಗಾದರೆ ನಾವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ ಮುಂದುವರಿಸುವ. ಮ್ಯಾಥ್ಯೂ 6 ಕಂಟಿನ್ಯೂ. ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದಿತ್ತು? ಚಿಂತೆ ಮಾಡಿ ಅಟ್ಲೀಸ್ಟ್ ಅದರ ಅರ್ಥ ಏನು ಗೊತ್ತುಂಟಾ? ನಾವು ತುಂಬ ಟೆನ್ಷನ್ ಮಾಡ್ತೇವೆ ಅನೇಕ ವಿಷಯಗಳಿಗಾಗಿ. ಅಯ್ಯೋ, ಈಗ ಕೆಲಸ ಹೋಗ್ತಾ ಇದೆ, ಅನೇಕರ ಕೆಲಸ ಹೋಗಿದೆ, ಕೆಲಸ ಹೋದರೆ ಏನು ಮಾಡುವಂಥದ್ದು, ಅದು ಸರ್ವೇ ಸಾಧಾರಣ. ಅದರ ಅರ್ಥ ನಾನು ಹೇಳುವುದಿಲ್ಲ ಚಿಂತೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳೋದಕ್ಕೆ ಆಗಲ್ಲ. ಮಾನುಷಿಕವಾಗಿರುವಾಗ ಚಿಂತೆಗಳು ಬಂದೇ ಬರ್ತಿದೆ. ಆದರೆ ಒಂದು ತಿಳ್ಕೋಬೇಕು, ಇವೆಲ್ಲರ ಮಧ್ಯದಲ್ಲಿ ಕರ್ತನ ಯೇಸು ಕ್ರಿಸ್ತನನ್ನು ಆತುಕೊಂಡವರಾಗಿರಬೇಕು, ಡಿಪೆಂಡ್ ಆಗಿರಬೇಕು. ನಾ ಕರ್ತನನ್ನು ಯೇಸು ಸ್ವಾಮಿಯನ್ನು ಡಿಪೆಂಡ್ ಆಗಿರಬೇಕು, ಅದನ್ನು ಕಲಿತುಕೊಳ್ಳಬೇಕು ನಾವು. ಪ್ರೈಸ್ ಗಾಡ್. ಆದರೆ ಚಿಂತೆ ಮಾಡಿಯೇ ಅಯ್ಯೋ, ನಮ್ಮ ಚಿಂತೆ ಮಾಡುವಾಗ ಏನಾಗ್ತದೆ? ಒಂದು ಗಾದೆ ಇದೆ, ಚಿಂತೆಯು ಚಿತೆಗೆ ಸಮಾನ. ಚಿಂತೆಯಲ್ಲೇ ನಾವು ಮುಳುಗಿ ಹೋಗುವುದಕ್ಕಿಂತ ಏನು ಹೊದ್ದುಕೊಳ್ಳುವುದು, ಎಲ್ಲಿ ಮಲಗುವುದು, ಎಲ್ಲಿ ಊಟ ಮಾಡೋದು, ಇದರ ಬಗ್ಗೆ ನಾವು ಹೆಚ್ಚಾಗಿ ಚಿಂತೆ ಮಾಡೋದಕ್ಕಿಂತ ಬದಲು ನಮ್ಮೆಲ್ಲ ವಿಷಯಗಳನ್ನು ದೇವರ ಕೈಗೆ ನಾವು ಒಪ್ಪಿಸ್ಕೊಡ್ಬೇಕು. ಕೀರ್ತನೆ 37 ಹೇಳ್ತದಲ್ಲ, ನಿನ್ನ ಭೂಯಾತ್ರೆ ಚಿಂತೆಯನ್ನು ಆತನಿಗೆ ವಹಿಸಿಬಿಟ್ಟು ಭರವಸೆಯಿಂದಿರು,
ಆತನೇ ಅದನ್ನು ಸಾಗಿಸುವನೆಂಬುದಾಗಿ ಸ್ಪಷ್ಟವಾಗಿ ಆ ವಾಕ್ಯದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದಕ್ಕಾಗಿ ಕರ್ತನ ದೇಶ ಮೇಲೆ ಹೇಳ್ತಾ ಇದ್ದಾನೆ, ಚಿಂತೆ ಮಾಡಿ ಮಾಡಿ ಒಂದು ಮೆಳವು ಬೆಳೆಯೋದಕ್ಕೆ ಸಾಧ್ಯವಿದೆಯೇ? ಚಿಂತೆ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯವಿದೆ ಎಂಬುದು ಕರ್ತನ ಕೇಳ್ತಾ ಇದ್ದಾನೆ. ಆ ಚಿಂತೆಯಿಂದ ಏನಾಗುತ್ತದೆ? ಸಮಸ್ಯೆ ನಮಗೆ, ನಮ್ಮ ಶರೀರಕ್ಕೆ, ನಮ್ಮ ಆರೋಗ್ಯಕ್ಕೆ ತೊಂದರೆಗಳು ಉಂಟಾಗುವಂಥದ್ದು. ಅದಕ್ಕಿಂತ ನಮ್ಮ ಚಿಂತೆ ಕರ್ತನ ದೇಶವಿನ ಕೈಗೊಪ್ಪಿಸಿಕೊಳ್ಬೇಕು. 1 Peter 5:7, 1 Peter 5:7 ಹೇಳ್ತದೆ, ನಿಮ್ಮ ಚಿಂತೆಯನ್ನು ಅಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸುತ್ತಾನೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮಾತ್ರವಲ್ಲದೆ ಇನ್ನೊಂದು ವಾಕ್ಯ ಹೌದು, ಕೀರ್ತನೆ 94:19, Psalms 94:19. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ನಮ್ಮಲ್ಲಿ ಅನೇಕ ಚಿಂತೆಗಳಿರುವಾಗ ದೇವರು ನಮ್ಮನ್ನು ಸಂತೈಸ್ತಾನೆ. ವಾಕ್ಯದ ಮೂಲಕ ಅನೇಕ ಸಂತೈಸುತ್ತಾನೆ. ಆತನ ಸಂತೈಸೋಕ್ಕಿಂತಲೇ ನಮ್ಮ ಪ್ರಾಣಕ್ಕೆ ಸಮಾಧಾನ ಉಂಟಾಗುತ್ತದೆ. ಮುಂದೆ ಓದಿ, Matthew 6 ಕಂಟಿನ್ಯೂ. ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಉಡುಪಿನ ವಿಷಯದಲ್ಲಿ ನಾವು ಯಾಕೆ ಚಿಂತೆ ಮಾಡ್ತಾ ಇದ್ದೇವೆ? ನೋಡಿ, ಯಾಕೋಬನು ಒಂದು ಹರಕೆ ಮಾಡಿಕೊಂಡ ಒಂದು ಪ್ರಾರ್ಥನೆ ಮತ್ತು ಒಂದು ಹರಕೆ ಆಗಿದೆ. ಅದು ನಾವು ಆದಿಕಾಂಡ 28, 20, 21, 22 ವಾಕ್ಯ ಓದಿದ್ರೆ, ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 28 ವರ್ಸಸ್ 20, 21, 22 ಮಾತ್ರ ಓದಿಕೊಳ್ಳೋಣ. ಈ ಹರಕೆಯ ಪ್ರಾರ್ಥನೆ ಆಗಿದ್ದು, ಯಾಕೋಬನ ಹರಕೆಯ ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ ನೋಡುವ ನಾವು. ಯಾಕೋಬನು ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇಲ್ಲಿ ನಾವು ನೋಡ್ತೇವೆ ಎಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ಈ ವಿಷಯ ನನಗೆ ಕೊಟ್ರೆ, ಇಷ್ಟು ಸಂಗತಿ ಕೊಟ್ರೆ ನೀನೇ ದೇವರು, ನನಗೆ ಬರುವ ಆದಾಯದಲ್ಲಿ ದಶಮಭಾಗ ನಾನು ಕೊಡುತ್ತೇನೆ. ಈ ರೀತಿಯಲ್ಲಿ ಪ್ರಾರ್ಥಿಸುವ, ಹರಕೆ ಮಾಡುವ ಎಷ್ಟೋ ಜನರಿದ್ದಾರೆ. ಆತ್ಮದ ಬಗ್ಗೆ ಚಿಂತೆ ಇಲ್ಲ. ಒಳಗಿನ ಆತ್ಮದ ಬಗ್ಗೆ, ಆತ್ಮ ನಿತ್ಯತ್ವಕ್ಕೂ ಹೋಗುವಂಥದ್ದು, ಆತ್ಮವು ನಿತ್ಯಕ್ಕೂ ಬಾಳುವಂಥ, ಜೀವಿಸುವಂಥದ್ದಾಗಿದೆ. ಆತ್ಮ ಮನುಷ್ಯನು ಬಲ ಹೊಂದಬೇಕು, ಆತ್ಮ ಮನುಷ್ಯನ ಅಭಿಷೇಕದ ನಿಲ್ಲಬೇಕು, ಆತ್ಮ ಮನುಷ್ಯನ ಪ್ರಕಾಶಿಸಬೇಕು. ಈ ಒಳಗಿನ ಮನುಷ್ಯನ ಕುರಿತಾಗಿ, ಆತ್ಮನ ಕುರಿತಾಗಿ ಯಾರು ಚಿಂತೆ ಮಾಡಲು, ಯಾರು ಯೋಚನೆ ಮಾಡು. ಹೊರಗಿನ ಮನುಷ್ಯನ ಬಗ್ಗೆನೇ ನಾಳೆ ಏನು ಮಾಡುವುದು, ನಾಡದು ಏನು ಮಾಡುವುದು, 1 ವರ್ಷ ನಂತರ ಏನು ಮಾಡುವಂಥದ್ದು, ಒಂದು ಮನೆ ಕಟ್ಟಲಿಕ್ಕೆ ಆಗದಿದ್ದರೆ ಏನು ಮಾಡುವಂಥ, ಕೆಲಸ ಸಿಗದಿದ್ದರೆ ಏನು ಮಾಡುವಂಥದ್ದು, ವಸ್ತ್ರ ಸಿಗದಿದ್ದರೆ ಏನು ಮಾಡುವಂಥದ್ದು ಎಂಬುದಾಗಿ ಯಾಕೋಬನ ಕುರಿತಾಗಿ, ಯಾಕೋಬನ ರೀತಿಯಾಗಿ ಹರಕೆ ಮಾಡಿ ಪ್ರಾರ್ಥಿಸುವಂಥ ಅನೇಕರು. ಇದು ಸಿಕ್ಕಿದ್ರೆ ದೇವರೇ, ನಾನು ನಿನ್ನ ಹಿಂಬಾಲಿಸ್ತೇನೆ. ಈ ಆಶೀರ್ವಾದ ಸಿಕ್ಕಿದ್ರೆ, ಈ ಕೆಲಸ ಸಿಕ್ಕಿದ್ರೆ, ಈ ಪ್ರಮೋಷನ್ ಸಿಕ್ಕಿದ್ರೆ ಮಾತ್ರ ಯೇಸುವೆ ನಾನು ನಿನ್ನ ಹಿಂಬಾಲಿಸುತ್ತೇನೆ, ನಾನು ನಿನ್ನ ಮಗನಾಗಿ ಜೀವಿಸುತ್ತೇನೆ. ಈ ರೀತಿ ಕಂಡೀಷನ್ ಹಾಕಿ ಪ್ರಾರ್ಥಿಸುವಂಥ ಎಷ್ಟೋ ಹರಕೆಯ ಪ್ರಾರ್ಥನೆಗಳನ್ನು ಅನೇಕರು ಮಾಡ್ತಾರೆ. ಅಂದರೆ ಅವರ ಫೋಕಸ್ ಕೇವಲ ಹೊರಗಿನ ಮನುಷ್ಯನ ಬಗ್ಗೆ, ಹೊರಗಿನ ಮನುಷ್ಯನ ಕುರಿತಾಗಿಯೇ ಅವರು ಚಿಂತೆ ಮಾಡ್ತಾ ಇರ್ತಾರೆ. ಪ್ರಿಯರೇ, ನಾವು ಇನ್ನೊಂದು ವಾಕ್ಯ ಓದುವ, ಹಾಮಾನನ ಕುರಿತು ಓದ್ತೇವೆ. ಅವನು ಕುಷ್ಠರೋಗಿಯಾಗಿದ್ದ, ಸಿರಿಯಾದ ಅಧಿಪತಿಯಾಗಿದ್ದ, ಆತನು ಸೇನಾಧಿಪತಿಯಾಗಿದ್ದ. ಅಲ್ಲಿ ನಾವು 2 ಅರಸುಗಳು 5ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ ಓದುವ. 2 Kings ಚಾಪ್ಟರ್ 5:4-5. ಅವನು ಈ ಸುದ್ದಿ ಆ ಹುಡುಗಿಯಿಂದ ಕೇಳಿದ ನಂತರ ಎಲಿಷನ ಬಗ್ಗೆ ಅವನು ಏನೆಲ್ಲ ತಗೊಂಡು ಹೋಗ್ತಾನೆ ನೋಡುವ. ಅಲ್ಲಿ ಹೋಗುವಾಗ, ಆತನು ಇಸ್ರೇಲಿಗೆ ಹೋಗುವಾಗ, ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರೇಲ್ ದೇಶದ ಹುಡುಗಿಯು ಹೇಳಿದ್ದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದುಸ್ತು ಬಟ್ಟೆಗಳು, ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೊರಟು ಹೋಗಿ, ನೋಡಿ ಸಮಾರ್ಯಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಈಗ ಇವನ ದೃಷ್ಟಿ, ಯಾರ ದೃಷ್ಟಿ? ನಮ್ಮ ಪ್ರವಾದಿಯಾದ ಎಲಿಷನ ಶಿಷ್ಯನಾದ ಗೆಹಜಿ, ಇವನ ದೃಷ್ಟಿ ಆ ತಲಾಂತಿನ ಬೆಳ್ಳಿಯ ಮೇಲೆಯೂ ಬಂಗಾರದ ಮೇಲೆಯೂ ಮತ್ತು ದುಸ್ತು ಬಟ್ಟೆಗಳ ಮೇಲೆ ಬೀಳ್ತಾ ಇದೆ. ಯಾವುದನ್ನು ಫೋಕಸ್ ಮಾಡ್ತಾ ಇದ್ದಾನೆ? ಯಾವುದನ್ನು ಫೋಕಸ್ ಮಾಡಲಿಕ್ಕೆ ದೇವರು ಗೆಹಜಿಯನ್ನು ಕರೆದು ಇವತ್ತು ಏನು ಫೋಕಸ್ ಮಾಡ್ತಾ ಇದ್ದಾನೆ? ಅವನು 20ನೇ ವಾಕ್ಯದಿಂದ ಓದಿ, 20 ವರ್ಷದಿಂದ ಸೇಮ್ ಚಾಪ್ಟರ್.
ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಅರಾಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೆ ಕಳಿಸಿಬಿಟ್ಟನಲ್ಲ. ಯೆಹೋವನಾನೇ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಜಿಯನ್ನು ಕಂಡು ರಥದಿಂದಿಳಿದು ಅವನನ್ನು ಎದುರುಗೊಂಡು, ಕ್ಷೇಮವೋ ಎಂದು ಕೇಳಿದನು. ಅವನು, ಕ್ಷೇಮ, ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ. ಆದ್ದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳಿಸಿದನು ಎಂದು ಉತ್ತರ ಕೊಟ್ಟನು. ನಾಮಾನನು 2 ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಿಸಿಪಡಿಸಿ ಅದನ್ನು 2 ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು 2 ದುಸ್ತು ಬಟ್ಟೆಗಳನ್ನು 2 ಸೇವಕರ ಮೇಲೆ ಹೊರಿಸಿ ಅವರನ್ನು ಗೆಹಜಿಯ ಸಂಗಡ ಕಳುಹಿಸಿದನು. ಅವರು ಹೊತ್ತುಕೊಂಡು ಇವನ ಮುಂದೆ ನಡೆದರು. ಗುಡ್ಡವನ್ನು ಮುಟ್ಟಿದಾಗ ಗೆಹಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳುಹಿಸಿಬಿಟ್ಟನು. ನೋಡಿ, ಇವನು ಈ ದುಸ್ತು ಬಟ್ಟೆ, ಬೆಳ್ಳಿ, ಬಂಗಾರದ ಹಿಂದೆ ಓಡಿದ. 26-27 ವಾಕ್ಯ ಓದಿ. 26-27 ವರ್ಸ್. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದಿಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನದಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷಿ ತೋಟಗಳು, ಕುರಿದನಗಳು, ದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಇದು ಸಮಯವಾ? ನಿನ್ನ ಸಮಯ ಈಗ ಏನು? ಸೇವೆ ಮಾಡಬೇಕು, ಜನರ ಬಗ್ಗೆ ಆಲೋಚನೆ ಮಾಡಬೇಕು, ಇದು ನಿನ್ನ ಸಮಯ. ಆದರೆ ಇದು ಸಮಯವಲ್ಲ ಎಂಬುದಾಗಿ ಅವನ ಕೊನೆಗೆ ಏನಾಯ್ತು ನೋಡಿ, ಮುಂದೆ. ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ತಕ್ಷಣ ಕುಷ್ಠರೋಗಿ ಆಗುವಂಥದ್ದು ನೋಡ್ತೇವೆ. ಇನ್ನೊಂದು ವ್ಯಕ್ತಿ ನಾವು ತೋರಿಸ್ತೇನೆ. ಲೂಕ 16:19, ಲೂಕ್ 16:19, 31 ವರೆಗೆ. ಆ್ಯಕ್ಚುಲಿ ಅದು ಮತ್ತು ನಮಗೆ 19 ವಾಕ್ಯ ಮಾತ್ರ ಸಾಕು. ಆ ಐಶ್ವರ್ಯವಂತ ಲಾಜರ್ಸನ ಸ್ಟೋರಿಯಲ್ಲಿ ನಾವು ನೋಡ್ತೇವೆ. ಅವನು ಎಂಥ ಬಟ್ಟೆ ಹಾಕ್ಕೊಂಡು ಜೀವಿಸ್ತಾ ಇದ್ದ ನೋಡಿ, ನೋಡ್ತೇವೆ ನಾವು. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದ. ನೋಡಿ ಎಂತ ಒಂದು ಜೀವಿತ ನೋಡಿ. ಅದು ಎಲ್ಲಿ ಹೋದ ಸತ್ತಾಗ ಯಾತನೆ ಸ್ಥಳಕ್ಕೆ ಆತನು ಹೋಗುವಂಥದ್ದನ್ನು ಇಲ್ಲಿ ಕಾಣ್ತವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ನಾವು ಹೊರಗಿನ ಮನುಷ್ಯನ, ದೇಹ ಧರಿಸುವಂಥ ಮನುಷ್ಯನ ಒಂದು ಕಡೆಗೆ ನಾವು ಹೆಚ್ಚು ಫೋಕಸ್ ಮಾಡ್ತೇವೆ. ಏನು ಊಟ ಮಾಡಬೇಕು, ಏನು ಧರಿಸಬೇಕು, ಎಲ್ಲಿ ಮಲಗಬೇಕು, ಇದರ ಬಗ್ಗೆ ಹೆಚ್ಚಾಗಿ ನಾವು ಚಿಂತೆ ಮಾಡ್ತೇವೆ. ಇದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಲೋಕದಲ್ಲಿ ಜೀವಿಸುವವರೆಗೆ ಇವೆಲ್ಲ ನಮ್ಮ ಅವಶ್ಯಕ ಆಗಬೇಕು, ದೇವರು ಒದಗಿಸಿ ಕೊಡ್ತಾನೆ. ಆದರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಒಳಗಿನ ಮನುಷ್ಯ, ಆತ್ಮ ಮನುಷ್ಯನ ಬಗ್ಗೆ ಹೆಚ್ಚು ನಾವು ಚಿಂತೆ ಮಾಡಬೇಕು ಪ್ರಿಯರೇ. ಈ ಒಳಗಿನ ಮನುಷ್ಯ ನಿತ್ಯಕ್ಕೂ ಇರುವಾತನು. ಹೊರಗಿನ ಮನುಷ್ಯ ಶರೀರವು ಅದು ಮಣ್ಣಾಗಿ ಹೋಗುವಂಥದ್ದಾಗಿದೆ. ಆದರೆ ಒಳಗಿನ ಮನುಷ್ಯ, ಆತ್ಮ ಮನುಷ್ಯನು ನಿತ್ಯಕ್ಕೂ ಜೀವಿಸುವಾತನು. ಅದರ ಬಗ್ಗೆ ನಾವು ಹೆಚ್ಚು ಫೋಕಸನ್ನು ಕೊಡಬೇಕು. ಲೋಕದಲ್ಲಿ ನಾವು ನೋಡುವಾಗ ಅನೇಕ ವಿಧವಾದ ಬಟ್ಟೆಗಳ ಕುರಿತಾಗಿ ನಾವು ಓದುತ್ತೇವೆ. ಶಾರೀರಿಕವಾಗಿ ಧರಿಸುವಂಥ ನಾವು ಇವನ್ ಎಕ್ಸೋಡಸ್ ಚಾಪ್ಟರ್ 30:10-11, ವಿಮೋಚನಕಾಂಡ 30:11 ಯಾಜಕನು ಧರಿಸಬೇಕಾದ ಬಟ್ಟೆಗಳ ಕುರಿತು ಓದ್ತೇವೆ. ಮಹಾಯಾಜಕನ ಬಟ್ಟೆಗಳ ಇದೇ ರೀತಿಯ ಬೇರೆ ಆಗಿತ್ತು. ರಾಜನು ಧರಿಸುವಂಥ ಬಟ್ಟೆಗಳು ಧಾರಣೆ ಬೇರೆ ಆಗಿದೆ. ಮಾತ್ರವಲ್ಲ, ಇಲ್ಲಿ ನಾವು ಸರ್ಕಾರಿ ಅಧಿಕಾರಿಗಳ ಕುರಿತು ನೋಡ್ತೇವೆ. ಅವರು ಧರಿಸುವಂಥ ಸಮವಸ್ತ್ರಗಳು ನೋಡ್ತೇವೆ. ಅವರ ಘನತೆಗೆ ತಕ್ಕ ಹಾಗೆ ಅವರು ಬಟ್ಟೆಗಳನ್ನು ಧರಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅವರ ಘನತೆಗೆ ತಕ್ಕ ಅಂತ ಒಂದು ಬಟ್ಟೆಗಳನ್ನು ಅವರು ಧರಿಸುವಂಥದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರೈಸ್ ಗಾಡ್. ಅಂದರೆ ಮರ್ಯಾದೆಗೆ ತಕ್ಕಂಥ ಉಡುಪನ್ನು ಉಡಬೇಕೆಂಬುದನ್ನು ನೋಡ್ತೇವೆ. ಪೊಲೀಸ್ ಅಧಿಕಾರಿಗಳನ್ನು ಅವರ ವಸ್ತ್ರದಿಂದ ನಾವು ಗುರುತಿಸ್ತೇವೆ. ವೈದ್ಯರನ್ನು ಅವರು ಧರಿಸುವಂಥ ವಸ್ತ್ರದಿಂದ ಗುರುತಿಸ್ತೇವೆ. ದಾದಿಗಳನ್ನು, ನರ್ಸ್ಗಳನ್ನು ಅಂದರೆ ಅವರು ಧರಿಸುವಂಥ ವಸ್ತ್ರ ಧರಿಸ್ತೇವೆ. ಸೆಕ್ಯೂರಿಟಿ ಗಾರ್ಡ್ಗಳನ್ನು ಅವರು ಧರಿಸುವಂಥ ವಸ್ತ್ರದ ಮೂಲಕವಾಗಿ ನಾವು ಧರಿಸ್ತೇವೆ. ರಾಜಕೀಯ ವ್ಯಕ್ತಿಗಳನ್ನು ಧರಿಸುವ ವಸ್ತ್ರದ ಮೂಲಕವಾಗಿ ನಾವು ಗುರುತಿಸುತ್ತೇವೆ. ಹೀಗೆ ಲೌಕಿಕವಾದ ಅನೇಕ ಬಟ್ಟೆಗಳ ಕುರಿತಾಗಿ ನಾವು ಲೋಕದಲ್ಲಿ ಕಾಣ್ತೇವೆ.
ಧರ್ಮೋಪದೇಶ ಕಾಂಡ 22 ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ಪುರುಷನು ಧರಿಸುವಂಥ ವಸ್ತ್ರವನ್ನು ಸ್ತ್ರೀ ಧರಿಸಬಾರದು, ಸ್ತ್ರೀ ಧರಿಸುವಂಥ ವಸ್ತ್ರವನ್ನು ಪುರುಷನು ಸಿಕ್ಕಿದ್ರೆ ಓದ್ಬೋದು. ಡ್ಯೂಟೋನಮಿ 22:5. ಸ್ತ್ರೀಯು ಪುರುಷ ವೇಷವನ್ನು, ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಕೂಡದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಯೆಹೋವನಿಗೆ ಹೇಯರು. ಅಂದರೆ ಇಲ್ಲಿ ವಸ್ತ್ರಕ್ಕೆ ಪ್ರಾಮುಖ್ಯತೆ ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ. ಮರ್ಯಾದೆಗೆ ತಕ್ಕ ಉಡುಪನ್ನು ಒಂದು ರೀತಿಯಲ್ಲಿ ಬೇಕಾದರೆ ನಾವು 1 Peter chapter 3 verses 4 and 5 ವಾಕ್ಯ ಓದಿದ್ರೆ, 1 ಪೇತ್ರ 3:4 ಮಹಿಳೆಯರಿಗಾಗಿರುವಂಥ ಒಂದು ವಾಕ್ಯ ಅದು, ಅಲ್ಲಿ ನಾವು ನೋಡ್ತೇವೆ. ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ಒಳಗಣ ಭೂಷಣ ಆಕ್ಚುಲಿ ಇನ್ನರ್ ಮ್ಯಾನ್ 3:4 ಅಲ್ಲದು. ಇಲ್ಲಿ ನಾವು ನೋಡ್ತೇವೆ ಇನ್ನರ್ ಮ್ಯಾನ್ ಕುರಿತಾಗಿ, ಒಳಗಿನ ಮನುಷ್ಯನ ಕುರಿತಾಗಿ ನೋಡ್ತಾ, ಅಂದರೆ ಒಳಗಿನ ಮನುಷ್ಯನು ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಒಳಗಿನ ಮನುಷ್ಯ ಓದಿ. But let it be the hidden man of the heart. ಹಿಡನ್ ಮ್ಯಾನ್ ಆಫ್ ದಿ ಹಾರ್ಟ್ 4ನೇ ವಾಕ್ಯ ಆಕ್ಚುಲಿ ಅಲ್ಲಲ್ಲಿಯ ಪುನಃ ಓದ. But let it be the hidden man of the heart. ಹಿಡನ್ ಮ್ಯಾನ್ ಆಫ್ ದಿ ಹಾರ್ಟ್ ಅಂದರೆ ಒಳಗಿನ ಮನುಷ್ಯನ ಒಂದು ಭೂಷಣ ಹೇಗಿರಬೇಕೆಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಉಂಟು ಪ್ರಿಯರೇ. ಒಳಗಿನ ಶಾಂತವಾದ ಮನಸ್ಸು, ಒಳಗಿನ ಮನುಷ್ಯನ ಅಲಂಕಾರದ ಬಗ್ಗೆ ಹೆಚ್ಚು ಗಮನ ಕೊಡಬೇಕೆಂಬುದಾಗಿ ಇಲ್ಲಿ ಪೇತ್ರನು ಒತ್ತಾಯದಿಂದ ಹೇಳುವಂಥದ್ದನ್ನು ಈ ವಾಕ್ಯದ ಮೂಲಕವಾಗಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ನೋಡಿ, ನಾವು ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯಕ್ಕೆ ಬರುವ 1-14 ವಾಕ್ಯ ಓದಿದ್ರೆ, ಮ್ಯಾಥ್ಯೂ ಚಾಪ್ಟರ್ 22:1-14 ಒಬ್ಬ ಅರಸನು ತನ್ನ ಮಗನಿಗೆ ಒಂದು ಮದುವೆ ಮಾಡುವಂಥ ವಿಚಾರ ಮತ್ತು ಮದುವೆಗೆ ಎಲ್ಲರನ್ನೂ ಕರೆಯುವಂಥದ್ದು. ಕರೆಯಲ್ಪಟ್ಟರು ಯಾರು ಬರಲಿಲ್ಲ. ಕೊನೆಗೆ ಸಿಕ್ಕಿದವನು ಕರೆಯಲಾಯಿತು. ಆದರೆ ಮದುವೆ ಬಟ್ಟೆ ಧರಿಸದಿರುವಂಥ ಒಬ್ಬ ಅಲ್ಲಿ ಕೂತ್ಕೊಂಡಿದ್ದ. ಕೊನೆಗೆ ಅವನು ಮದುವೆ ಬಟ್ಟೆ ಧರಿಸದಿರುವಂಥ ನಿಮಿತ್ತವಾಗಿ ಕತ್ತಲೆಗೆ ನೂಕಲಾಯಿತು ಎಂಬುದು ನೋಡ್ತೇವೆ. ಓದಿ. ಯೇಸು ಬೋಧನೆ ಮಾಡುತ್ತಾ ಇನ್ನು ಸಾಮ್ಯ ರೂಪವಾಗಿ ಅವರಿಗೆ ಹೇಳಿದ್ದೇನೆಂದರೆ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅಂದರೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮದುವೆ ಕುರಿತಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಲ್ಲಿ ಇದು ಹೇಳುವಂಥ ಯೇಸು ಸ್ವಾಮಿಯೇ ಈ ವಾಕ್ಯ ಹೇಳುವ ತಂದೆಯಾದ ದೇವರು ಮತ್ತು ಯೇಸು ಸ್ವಾಮಿಯನ್ನು ಸೂಚಿಸುವಂಥ ವಾಕ್ಯವಾಗಿದೆ. ಮೊದಲಿಂಗ ಯಾರಾಗಿದ್ದಾನೆ? ಯೇಸು ಕ್ರಿಸ್ತ. ಮೊದಲಿಗಿತ್ತಿ ಯಾರು? ಸಭೆಯಾಗಿದೆ. ಕ್ರಿಸ್ತನ ಹೊಸ ಬಳಿಕೆ ಸಭೆಯೇ ಮೊದಲಿಗಿತ್ತಿಯಾಗಿದೆ. ಓಕೆ, ಮುಂದೆ ಓದಿ. ಅವನು ಮದುವೆಗೆ ಹೇಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಹೋಗಿ, ಈಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆಯ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು. ಆದರೆ ಅವರು ಅಲಕ್ಷ್ಯ ಮಾಡಿ ಅಂದರೆ ಆ್ಯಕ್ಚುಲಿ ಯಾರನ್ನು ಸೂಚಿಸಿ ಸ್ವಾಮಿ ಹೇಳ್ತಾ ಇದ್ದಾನೆ ಅಂದರೆ, ಕರೆಯಲ್ಪಟ್ಟವರು ಇಸ್ರೇಲ್ ಜನರಾಗಿದ್ದಾರೆ. ಈ ಮದುವೆಗೆ ಕರೆಯಲ್ಪಟ್ಟವರು ಅವರಾಗಿದ್ದು. ಫಸ್ಟ್ ಇನ್ವಿಟೇಷನ್ ಅವರಿಗೆ ಕೊಡಲ್ಪಟ್ಟಿತ್ತು. ಅದು ಅವರೇನು ಮಾಡ್ತಾರೆ? ರಿಜೆಕ್ಟ್ ಮಾಡಿ ತಿರಸ್ಕರಿಸಿದರು. ಅಲಕ್ಷ್ಯ ಮಾಡಿ ಪರಲೋಕಕ್ಕೆ ಈ ಮದುವೆ ಕುರಿತಾಗಿ ಅವರಿಗೆ ಒಂದು ಇನ್ವಿಟೇಷನ್ ಬಂತು. ನೀವು ಯೇಸುವನ್ನು ಅಂಗೀಕಾರ ಮಾಡಿ, ರಕ್ಷಕನಾಗಿ ಅಂಗೀಕಾರ ಮಾಡಿ, ಮೊದಲಗಿತ್ತಿಯಾಗಿ ಪ್ರಿಪೇರ್ ಆಗಿ. ಆದರೆ ಅವರು ಏನು ಮಾಡಿದ್ರು? ಅಲಕ್ಷ್ಯ ಮಾಡಿ ತಿರಸ್ಕಾರ ಮಾಡುವುದನ್ನು ಇಲ್ಲಿ ಕಾಣ್ತೇವೆ. ಮುಂದೆ ಓದಿ. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು. ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳಿಸಿ ಆ ಕೊಲೆಗಾರನನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟನು. ಆಗ ತನ್ನ ಆಳುಗಳಿಗೆ, ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. ನೀವು ಈಗ 4 ಕರೆಯಲ್ಪಟ್ಟರು ಯಾರಿಗಿರಲ್ಲ? ಯೋಗ್ಯರಾಗಿರಲಿಲ್ಲ. ಯಾರವರು? ಆ್ಯಕ್ಚುಲಿ ಯೇಸು ಹೇಳ್ತಾ ಯಹೂದ್ಯರ ಬಗ್ಗೆನೇ ಮಾತಾಡ್ತಾ ಇದ್ದಾನೆ ಇಲ್ಲಿ. ಆದರೆ ಹೇಗೆ ಸಾಮ್ಯ ರೂಪದಲ್ಲಿ ಅವರಿಗೆ ಹೇಳ್ತಾ ಇದ್ದಾನೆ, ನೇರವಾಗಿ ಅಲ್ಲ, ಸಾಮ್ಯ ರೂಪದಲ್ಲಿ ಈ ಯಹೂದ್ಯರನ್ನು ಕುರಿತಾಗಿ ಸೂಚಿಸಿ ಆತನು ಹೇಳುವಂಥದ್ದು. ಓಕೆ, ಮುಂದೆ ಓದಿ.
ನೀವು ಈಗ 4 ಹಾದಿಗಳು ಕೂಡುವ ಹಾ. ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಕಂಡವರೆಲ್ಲ ಹೇಳಿದನು. ಯಾರು? ನಾವು ಅನ್ಯರು. ನಾವು ಅನ್ಯರಾಗಿದ್ದೆವು. ಈಗ ರಕ್ಷಣೆ ಹೊಂದಿದ ನಿಮಿತ್ತ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿ ಮಾರ್ಪಟ್ಟೆವು. ನಾವು ಕ್ರೈಸ್ತ ವಿಶ್ವಾಸಿಗಳಾಗಿ ಮಾರ್ಪಟ್ಟೆವು. ಆ್ಯಕ್ಚುಲಿ ಅವರು ಕರೆಯಲ್ಪಟ್ಟವರು ತಿರಸ್ಕಾರ ಮಾಡಿದರಿಂದಾಗಿ ಆ ಇನ್ವಿಟೇಷನ್ ನಮಗೆ ಸಿಕ್ಕಿತು, ಅನ್ಯರಿಗೆ ಸಿಕ್ಕಿತು. ಓಕೆ, ಮುಂದೆ ಓದಿ. ಆ ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೆ ಕಂಡವರನ್ನೆಲ್ಲ ಕೂಡಿಸಿ ಕರೆದುಕೊಂಡು ಬಂದರು. ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ, ಅಂದರೆ ನಾವು ಕೆಟ್ಟವರಾಗಿದ್ದೆವು, ಅಲ್ಲಲ್ಲಿಯೇ ಕೆಟ್ಟು ಹೋದಂಥ ಪರಿಸ್ಥಿತಿಯಲ್ಲಿದ್ದೆವು. ದೇವರ ಕೃಪೆಯಿಂದ ಸುವಾರ್ತೆ ಸಿಕ್ಕಿದ ನಿಮಿತ್ತ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆತನ ರಕ್ಷಕನಾಗಿ ಅಂಗೀಕಾರ ಮಾಡಿ ಒಡೆಯನ ಅಂಗೀಕಾರ ಮಾಡಿದ ನಿಮಿತ್ತ ತಂದೆ ಮಗ ಪವಿತ್ರ ದೀಕ್ಷೆದುಕೊಂಡು ಸಭೆಗೆ ಬರೋದು ಪ್ರಾರಂಭ ಮಾಡಿದ್ದೆವು. ಆತ ನಮ್ಮ ಜೀವಿತವನ್ನು ಬದಲಾಯಿಸಿದ ಪ್ರಿಯರೇ. ಓಕೆ, ಮುಂದೆ ಓದಿ. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ, ಅದರ ಅರ್ಥ ರಕ್ಷಣೆ ಹೊಂದಿ ಸಭೆಯ ಒಳಗಡೆ ಬಂದ ನಂತರವೂ ಕೂಡ ಅಲಕ್ಷ್ಯವಾಗಿರಬಾರ್ದು ಯಾವುದೇ ವಿಚಾರದಲ್ಲಿ, ಸ್ಪೆಷಲಿ ಮದುವೆ ಬಟ್ಟೆಯ ಕುರಿತಾಗಿ. ಮದುವೆ ಬಟ್ಟೆ ಎಂದರೆ ಏನು ಅದು ನಿಮಗೆ ವಿವರಿಸ್ತೇನೆ ಮುಂದೆ ನಾನು. ಓಕೆ, ಮುಂದೆ ಓದಿ. ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಗೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ, ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ ಹಲ್ಲು ಕಡಿಯೋನವು ಇರುವು. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಇಲ್ಲಿ ಮದುವೆ ಬಟ್ಟೆ ಇಲ್ಲದಂಥ ವ್ಯಕ್ತಿ, ಎಲ್ಲರೂ ಕಂಡವರು ಬಂದರು, ಕೆಟ್ಟವರು ಒಳ್ಳೆಯವರು ಎಲ್ಲರನ್ನು ಕರೆಸಲಾಯಿತು. ಅಂದರೆ ಅನ್ಯರಾದ ನಾವು, ನಮಗೆ ಇನ್ವಿಟೇಷನ್ ಬಂತು, ಸುವಾರ್ತೆ ಸಿಕ್ಕಿತು, ರಕ್ಷಣೆ ಹೊಂದಿದ್ದೆವು. ಆದರೂ ಸಭೆಗೆ ಬಂದ ನಂತರ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು, ದೇವರ ಉಪಕಾರ ಸ್ಮರಿಸುವವರಾಗಿರಬೇಕು. ಆ ಕೊಟ್ಟಂಥ ರಕ್ಷಣೆಗಾಗಿ ದೇವರ ಉಪಕಾರ ಸ್ತುತಿ ನಾವು ಮಾಡುವವರಾಗಿರಬೇಕು ಪ್ರಿಯರೇ. 103 ಕೀರ್ತನೆ 1 ವಾಕ್ಯ ಹೇಳ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮಕ್ಕೆ ಕೀರ್ತಿಸು ಎಂಬುದಾಗಿ ನೋಡ್ತೇವೆ. ಹಾಗಾದರೆ ದೇವರ ಉಪಕಾರವನ್ನು ಯಾವಾಗಲೂ ನಾವು ನೆನಪನ್ನಿಟ್ಟುಕೊಳ್ಳುವರಾಗಿರಬೇಕು. ಇಲ್ಲಿ ಸಭೆ ಒಳಗೆ ಬಂದ ನಂತರ ನಾವು ನಮ್ಮ ಮದುವೆ ಬಟ್ಟೆ ಕುರಿತಾಗಿ ತುಂಬ ಕೇರ್ಫುಲ್ ಆಗಿರಬೇಕು. ಅಲ್ಲಲ್ಲಿಯ ಮದುವೆ ಬಟ್ಟೆ ಕುರಿತಾಗಿ, ಮದುವೆ ಬಟ್ಟೆ ಅಂದರೆ ಅಲ್ಲಲ್ಲಿ ಒಳಗಿನ ಬಟ್ಟೆಯ ಕುರಿತಾಗಿ ಕರ್ತನು ಮಾತಾಡ್ತಾ ಇದ್ದಾನೆ. ಒಂದು ವಾಕ್ಯ ಓದುವ, ಪರಮಗೀತೆ 5:3, ಸಾಂಗ್ ಆಫ್ ಸೊಲೊಮನ್ ಚಾಪ್ಟರ್ 5:3 ವಾಕ್ಯ ಓದುವ. ನನ್ನ ಒಳಂಗಿಯನ್ನು ತೆಗೆದೆನಲ್ಲ, ನನ್ನ ಒಳ ಅಂಗಿಯನ್ನು ತೆಗೆದೆನಲ್ಲ, ಅದನ್ನು ಹೇಗೆ ಹಾಕಿಕೊಂಡೇನು, ಅದನ್ನು ಹೇಗೆ ಹಾಕಿಕೊಂಡೇನಲ್ಲ, ಕೊಂಡೇನು ಅಲ್ಲ, ಅದನ್ನು ಹೇಗೆ ಹಾಕಿಕೊಂಡೇನು. ಪಾದಗಳನ್ನು ತೊಳೆದುಕೊಂಡೆನಲ್ಲ, ಪಾದಗಳನ್ನು ತೊಳೆದುಕೊಂಡೇನಲ್ಲ, ಅವುಗಳನ್ನು ಹೇಗೆ ಕೊಳೆ ಮಾಡಿಕೊಳ್ಳಲಿ, ಅವುಗಳನ್ನು ಹೇಗೆ ಕೊಳೆ ಮಾಡಿಕೊಳ್ಳಲಿ. I have put off my coat. I have put off my coat. How shall I put it on? How shall I put it on? I have washed my feet. How shall I defile them? ಅಂದರೆ ಒಳಂಗಿ ಎಂಬುದಾಗಿ ಹೇಳಬೇಕಾದ್ರೆ ಒಳಗಿನ ಮನುಷ್ಯನು ಧರಿಸುವಂಥ ವಸ್ತ್ರ. ರಕ್ಷಣೆ ಹೊಂದಿದ ಸಮಯದಿಂದ ನಮಗೆ ಕೆಲವು ಅಂಗಿಗಳು, ಕೆಲವು ಒಳಂಗಿಗಳು, ಒಳಗಿನ ಮನುಷ್ಯನಿಗೋಸ್ಕರವಾಗಿ ಕೆಲವು ವಸ್ತ್ರಗಳು ಕೊಡಲ್ಪಟ್ಟಿವೆ. ಆ ಬಟ್ಟೆಗಳು ಕೊಳೆಯಾಗದ ಹಾಗೆ, ಕಳಕೊಳ್ಳದ ಹಾಗೆ ನಾವು ಕಾಪಾಡಿಕೊಳ್ಳುವ ಒಂದು ಜವಾಬ್ದಾರಿ ನಮಗೆ ಇದೆ. ಅದು ಏನೆಂಬುದಾಗಿ ಈಗ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಪುನಃ ಇಲ್ಲಿಗೆ ಬರುವ ರೆವಲ್ಯೂಷನ್ ಚಾಪ್ಟರ್ 3:4 ವಾಕ್ಯ ಓದಿ. ಪ್ರಕಟಣೆ 3:4 ತಿರುಗಿ ಬನ್ನಿ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ, ತನ್ನ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ರೆವಲ್ಯೂಷನ್ 16:15 ಕೂಡ ಓದಿ. ಪ್ರಕಟಣೆ 16:15. ಇಗೋ ಕಳ್ಳನು ಬರುವಂತೆ ಬರುತ್ತೇನೆ, ಇಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ಅಂದ್ರೆ ತಾನು ನಗ್ನನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೇನೆಂದು. ಅವಮಾನಕ್ಕೆ ಗುರಿಯಾದ. ಇದು ಯಾವ ನಿರ್ವಾಣದ ಬಗ್ಗೆ ಮಾತಾಡ್ತಾನೆ ದೇವರ ವಾಕ್ಯ? ಶಾರೀರಿಕ ನಿರ್ವಾಣದ ಬಗ್ಗೆ ಅಲ್ಲ ಪ್ರಿಯರೇ, ಅಲ್ಲಲಿಯ ಆತ್ಮದ ನಿರ್ವಾಣದ ಬಗ್ಗೆ ಮಾತಾಡ್ತಾ ಇದೆ. ಅಂದ್ರೆ ಆತ್ಮಕ್ಕೆ ದೇವರು ಕೆಲವು ಬಟ್ಟೆಗಳನ್ನು ತೊಡಿಸಿದ್ದಾನೆ.
ಈ ಬಟ್ಟೆಗಳನ್ನು ಕಳ್ಕೋಬಾರದು, ಈ ಬಟ್ಟೆಗಳು ಕೊಳೆಯಾಗಬಾರದು. ಇದನ್ನು ನಾವು ಭದ್ರವಾಗಿ ಕಾಪಾಡಿಕೊಳ್ಳಬೇಕು. ಅದಕ್ಕೆ ನೋಡಿ ಪ್ರಕಟಣೆ 2:25 ವಾಕ್ಯ ಓದೋ ಮೊದಲು, ನಿನಗಿರುವುದನ್ನು ಭದ್ರವಾಗಿ ಕಾಪಾಡು. ರೆವಲ್ಯೂಷನ್ 2:25. ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಓಕೆ, 3:11 ರೆವಲ್ಯೂಷನ್ 3:11 ಪ್ರಕಟಣೆ 3:11. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಹಾಗಾದ್ರೆ ಕಾಪಾಡಿಕೊಳ್ಳುವಂಥದ್ದು ಅದು ಪ್ರಾಮುಖ್ಯವಾದದ್ದಾಗಿದೆ. ನಾವು ಹೇಗೆ ನಮಗೆ ಬಂಗಾರ ಇದ್ದರೆ, ನಮಗೆ ಬೆಲೆ ಬಾಳುವಂಥ ವಸ್ತುಗಳಿದ್ದು ಹೇಗೆ ನಾವು ಕಾಪಾಡಿಕೊಳ್ತೇವೆ, ಭದ್ರವಾಗಿರ್ತದೆ. ಕೆಲವೊಬ್ಬರು ಬ್ಯಾಂಕ್ ಲಾಕರ್ಗಳಲ್ಲಿ ಇರ್ತಾರೆ, ಕೆಲವೊಬ್ಬರು ಭದ್ರವಾದ ಸ್ಥಳದಲ್ಲಿ ಇರ್ತಾರೆ. ಕಾರಣ ಅಲ್ಲಲ್ಲಿ ಅದರ ಬೆಲೆ ಅವರಿಗೆ ಗೊತ್ತಿರ್ತದೆ, ಬೆಲೆ ಇಲ್ಲದೆಂದು ಗೊತ್ತು, ಅದನ್ನು ಭದ್ರವಾಗಿರ್ತಾರೆ. ಹಾಗಾದರೆ ನಮ್ಮ ಆತ್ಮವು ಬೆಲೆ ಉಳ್ಳದ್ದು, ಮತ್ತು ಆತ್ಮಕ್ಕೆ ಕರ್ತನಾದ ಯೇಸು ಸ್ವಾಮಿ ತೊಡಿಸಿರುವಂಥ ಆ ಬಟ್ಟೆಗಳು ಅದು ಕೂಡ ಬೆಲೆಯುಳ್ಳದ್ದು. ಅದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಕೊಳೆ ಮಾಡಬಾರ್ದು, ಎರಡನೇದಾಗಿ ಅದನ್ನು ಕಳ್ಕೋಬಾರದು. ಅದನ್ನೇ ನಾವು ಪ್ರಕಟಣೆ 16:15 ಓದಿ. ರೆವಲ್ಯೂಷನ್ 16:15 ವರ್ಡ್ಸ್. ಇಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೇನೆಂದು ಎಚ್ಚರವಾಗಿದ್ದು ನಿರ್ವಾಣನಾಗದಾಗೆ ನಾವು ಕಾಪಾಡಿಕೊಳ್ಳಬೇಕು. ಆದಮ ಅವರು ಪಾಪ ಮಾಡಿದಾಗ ಬೆತ್ತಲಾಗಿದ್ದೇವೆಂದು ತಿಳ್ಕೊಂಡರು. ಅಲ್ಲಲ್ಲಿಯ ಅದು ಯಾವ ಬೆತ್ತಲೆತನವಾಗಿತ್ತು? ಶಾರೀರಿಕ ಬೆತ್ತಲೆವೂ ಆಗಿದ್ರು, ಆತ್ಮದ ಬೆತ್ತಲೆ. ಅವರನ್ನು ಮುಂಚೆ ದೇವರ ಮಹಿಮೆ ಕವರ್ ಮಾಡಿಕೊಂಡಿತ್ತಂತೆ. ದೇವರ ಮಹಿಮೆಯಿಂದ ಅವರು ಕವರ್ ಆಗಿದ್ರು. ಆವಾಗ ಅವರಿಗೆ ಆ ಕಣ್ಣುಗಳು ತೆರಲ್ಪಟ್ಟಿರಲಿಲ್ಲ, ಒಳಿತು ಮತ್ತು ಕೆಡುಕಿನ ಅರಿವು ಅವ್ರಿಗೆ ಗೊತ್ತಾಗುತ್ತಾ ಇರಲಿಲ್ಲ, ಒಳ್ಳೆಯದರ ಕೆಟ್ಟದರ ಭೇದ ಅವರಿಗೆ ಗೊತ್ತಾಗಿರಲಿಲ್ಲ. ಮಕ್ಕಳಾಗೆ ನಿಷ್ಕಳಂಕರಾಗಿದ್ದರು. ಆದ ಕಾರಣ ನೋಡಿ, ಪಾಪ ಮಾಡೋಕ್ಕೆ ಮುಂಚೆ ದೇವರ ಮಹಿಮೆ ಅವ್ರನ್ನ ಕವರ್ ಮಾಡಿಕೊಂಡಿತ್ತು. ಅದರ ನಗ್ನತೆಯು ಅದು ಪ್ರೊಟೆಕ್ಟ್ ಆಗಿತ್ತು, ಅವರ ನಗ್ನತೆ ಪ್ರೊಟೆಕ್ಟ್ ಆಗಿತ್ತು, ಭದ್ರವಾಗಿತ್ತು. ಪ್ರೈಸ್ ಗಾಡ್. ಅದು ಯಾವಾಗ ಪಾಪ ಮಾಡಿದರೂ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಅಲ್ಲಲ್ಲಿ ದೇವರ ಮಹಿಮೆ ಕಳ್ಕೊಂಡು ಬಿಟ್ಟು. ಅದಕ್ಕೆ ನೋಡಿ ರೋಮನ್ಸ್ 3:23 ರೋಮ 3:23 ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ. ಮೊದಲ ವಸ್ತ್ರ ಅವರದ್ದು ಮಹಿಮೆಯ ವಸ್ತ್ರವಾಗಿತ್ತು, ಮಹಿಮೆಯ ಬಟ್ಟೆಯನ್ನು ಅವರು ಧರಿಸಿಕೊಂಡಿದ್ದರು. ಪ್ರಿಯರೇ, ದೇವರ ಮಹಿಮೆ ಅವರಿಗೆ ಒದಕೆ ಆಗಿತ್ತು. ಈ ವಸ್ತ್ರವನ್ನು ಕಳ್ಕೊಂಡಾಗ ಅವ್ರು ನಗ್ನರಾಗಿದ್ದಾರೆ, ಅಲ್ಲಲ್ಲಿ ಅವರು ತಿಳ್ಕೊಂಡು ಬಿಟ್ರು. ಅದಕ್ಕಾಗಿ ನೋಡಿ, ಮರದ ಅಡ್ಡಕ್ಕೆ ನಿಲ್ತಾರೆ. ದೇವರು ಅವರು ಹುಡುಕಿ ಬರುವಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ರು? ಅಂಜೂರದ ಎಲೆಗಳನ್ನು ಅವರು ಹೊಲಿದು ಅವರು ತೊಟ್ಟುಕೊಳ್ತಾ ಇದ್ದಾರೆ, ನಮ್ಮ ನಗ್ನತೆಯನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರವಾಗಿ. ಆದರೆ ಆ ಎಲೆಗಳು 3-4 ದಿವಸದಲ್ಲಿ ಒಣಗಿ ಹಾಳಾಗಿ ಹೋಗುವಂಥವುಗಳಾಗಿದ್ದವು ಎಂಬುದಾಗಿ ನಾವು ಚೆನ್ನಾಗಿ ತಿಳ್ಕೋಬೇಕು ಪ್ರಿಯರೇ. ಹಾಗಾದರೆ ನಾವು ರೆವಲ್ಯೂಷನ್ 16:15 ಬರುವ ಪ್ರಕಟಣೆ 16:15 ಮುಂದುವರೆದ ಭಾಗ ಓದಿ. ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಈಗ ವಸ್ತ್ರಗಳನ್ನು ಕಾಪಾಡಿ, ಯಾವ ವಸ್ತ್ರದ ಬಗ್ಗೆ ದೇವರು ಮಾತಾಡ್ತಾನೆ? ಇಲ್ಲಿ ಹೊರಗಿನ ಮನುಷ್ಯ ಧರಿಸಿದೆ ಕೋಟು, ಈ ಶರ್ಟ್, ಈ ಪ್ಯಾಂಟ್, ಇದರ ಬಗ್ಗೆ ದೇವರು ಮಾತಾಡ್ತಾ ಇಲ್ಲ ಪ್ರಿಯರೇ. ಅಲ್ಲಲ್ಲಿಯ ಒಳಗಿನ ವಸ್ತ್ರ, ಒಳಗಿನ ಮನುಷ್ಯನು ಧರಿಸಿದಂಥ ವಸ್ತ್ರ, ಇದರ ಬಗ್ಗೆ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸಿ ಇದನ್ನು ಕಾಪಾಡಿಕೊಳ್ಳಬೇಕು, ಇದನ್ನು ಭದ್ರವಾಗಿ ಕಾಯಬೇಕು. ನಾವು ಎಚ್ಚರವಾಗಿ ಇದನ್ನು ಕಾಯಬೇಕೆಂಬುದಾಗಿ ದೇವರ ಪ್ರೀತಿಯಿಂದ ನಮಗೆ ಆಲೋಚನೆಯಲ್ಲಿ ಕೊಡ್ತಾ ಇದ್ದಾನೆ ಪ್ರಿಯರೇ. ಅಲ್ಲಲ್ಲೂಯ. ಇನ್ನೊಂದು ವಿಷಯ ಹೇಳಬೇಕಾದ್ರೆ, ನನ್ನ ಮಟ್ಟಿಗೆ ಇನ್ನೊಂದು ವಿಷಯ ಶೇರ್ ಮಾಡಬೇಕಾದ್ರೆ, ಶರೀರದ ಬಟ್ಟೆಗಳು ಹೇಗಿದೆಯೋ ಒಳಗಿನ ಮನುಷ್ಯನು ಧರಿಸುವಂಥ ಕೆಲವು ಬಟ್ಟೆಗಳಿವೆ. ಅಲ್ಲಲಿಯ, ನಾವು ಚೆನ್ನಾಗಿ ಅರ್ಥ ಮಾಡಿಕೊಡುವ 10 ವಿಧವಾದ ಬಟ್ಟೆಗಳ ಬಗ್ಗೆ ಸತ್ಯವೇದದಲ್ಲಿ ನಾವು ಓದಲಿಕ್ಕೆ ಸಾಧ್ಯ. ಅಲ್ಲಲಿಯ 10 ಬಟ್ಟೆಗಳ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. 1ನೇ ಬಟ್ಟೆ, 10 ಬಟ್ಟೆಗಳು ಯಾವ ಬಟ್ಟೆಗಳು?
ಆತ್ಮೀಕ ಮನುಷ್ಯ ಧರಿಸುವಂಥ ಬಟ್ಟೆಗಳ ಬಗ್ಗೆ ನಾವು ಬರುವ ಅಧ್ಯಯನದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಎರಡನೇದಾಗಿ, ಇನ್ನೂ ಒಬ್ಬ ಮನುಷ್ಯನು ಅಥವಾ ಒಬ್ಬ ಕ್ರೈಸ್ತ ವಿಶ್ವಾಸಿಯಾದವನು ಒಳಗಿನ ಮನುಷ್ಯನು ಧರಿಸಬೇಕಾದ ಇನ್ನೂ 5 ವಿಧವಾದ ಪ್ರಧಾನ ಸಂಗತಿಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಅದು ಮಾತ್ರವಲ್ಲ, ಅಲ್ಲಲ್ಲಿಯ ನಾವು ಈ ಒಳಗಿನ ವಸ್ತ್ರವನ್ನು ನಾವು ಎಚ್ಚರವಾಗದೆ ಹೋದರೆ ಒಳಗಿನ ವಸ್ತ್ರವು ಏನಾಗುತ್ತೆ, ಯಾವ ರೀತಿಯ ಒಂದು ಪರಿಸ್ಥಿತಿ ಬರ್ತದೆ, ಅದರ ಕುರಿತಾಗಿ ಕೂಡ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಅಲ್ಲಲ್ಲಿಯ ಆದ ಕಾರಣ ಹೊರಗಿನ ಬಟ್ಟೆ ನಮಗೆ ಶರೀರಕ್ಕೆ ಬೇಕು 100%. ನಮ್ಮ ನಗ್ನತೆ ಮುಚ್ಚುವುದಕ್ಕಾಗಿ, ಮರ್ಯಾದೆಗೆ ತಕ್ಕ ಉಡುಪು ನಾವು ಧರಿಸುವುದಕ್ಕಾಗಿ ಹೊರಗಿನ ಶರೀರ ಮನುಷ್ಯನಿಗೆ ನಮಗೆ ಬಟ್ಟೆಗಳು ಬೇಕು. ಅದರ ಬಗ್ಗೆನೇ ಹೆಚ್ಚು ಚಿಂತೆ ಮಾಡುವುದಲ್ಲ. ದೇವ್ರು ನಮಗೆ ಕೊಡ್ತಾನೆ ಪ್ರಿಯ, ದೇವ್ರು ಯಾವತ್ತೂ ಕೈ ಬಿಡಲ್ಲ. ಅದಕ್ಕೆ ಪಕ್ಷಿಗಳ, ಪ್ರಾಣಿಗಳ, ಈ ಒಂದು ಆಕಾಶ ಹಾರುವಂಥ ಈ ಒಂದು ಪಕ್ಷಿಗಳ ಕುರಿತಾಗಿ ಕರ್ತನು ನಮಗೇನು ಕೊಡ್ತಾ ಇದ್ದಾನೆ, ಉದಾಹರಣೆ ಕೊಡ್ತಾ ಇದ್ದಾನೆ. ಅವುಗಳನ್ನು ಕೈ ಬಿಡಲಿಲ್ಲ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತ. ಆದರೆ ಮನುಷ್ಯನಾದವನು, ಸ್ಪೆಷಲಿ ಕ್ರೈಸ್ತ ವಿಶ್ವಾಸಿ ಆದವನು ಒಳಗಿನ ಮನುಷ್ಯನ ಕಡೆಗೆ ಫೋಕಸ್ ಕೊಡಬೇಕು. ಒಳಗಿನ ಮನುಷ್ಯನು ಧರಿಸುತ್ತಿರುವ ವಸ್ತ್ರಗಳ ಬಗ್ಗೆ ತಿಳ್ಕೋಬೇಕು. ತಿಳ್ಕೊಂಡ್ರೆ ಮಾತ್ರ ಅದನ್ನು ಭದ್ರವಾಗಿ ಕಾಪಾಡಿಕೊಳ್ಳುವುದಕ್ಕೆ ನಾವು ಸಾಧ್ಯವಾಗುತ್ತದೆ ಪ್ರಿಯರೇ. ಅಲ್ಲಲ್ಲಿಯ ಈಗ ನಾವು ನೋಡೋಣ, ಒಂದೊಂದೇ ವಸ್ತ್ರಗಳ ಕುರಿತಾಗಿ ನಾವು ಧ್ಯಾನ ಮಾಡಿಕೊಂಡು ಹೋಗುವ. ಯೆಶಾಯನ ಪುಸ್ತಕ 61 ಅಧ್ಯಾಯದ 10ನೇ ವಾಕ್ಯದಲ್ಲಿ 2 ಬಟ್ಟೆಗಳ ಕುರಿತು ಹೇಳ್ತಾ ಇದೆ. 1ನೇ ಬಟ್ಟೆಯು ರಕ್ಷಣೆ ಎಂಬ ವಸ್ತ್ರ, 2ನೇ ವಸ್ತ್ರವು ಧರ್ಮವೆಂಬ ನಿಲುವಂಗಿ. ನಾವು ಓದಿಕೊಳ್ಳೋಣ. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು. ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆ ವಧು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವಂತೆ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ಇದರಲ್ಲಿ 2 ಬಟ್ಟೆಗಳ ಕುರಿತು ಓದ್ತೇವೆ. ಒಂದು ರಕ್ಷಣೆಯ ವಸ್ತ್ರ. ರಕ್ಷಣೆಯ ವಸ್ತ್ರ ಯಾವಾಗ ನಮಗೆ ದೇವರು ತೊಡಿಸ್ತಾನೆ ಗೊತ್ತುಂಟ? ರಕ್ಷಣೆ ಹೊಂದಿದ ಕ್ಷಣ. ರಕ್ಷಣೆ ಎಂದರೆ ಏನಾಗಿದೆ? ಪಾಪದ ನಿಮಿತ್ತವಾಗಿ ಬರುವಂಥ ಶಿಕ್ಷೆ ಏನಾಗಿದೆ? ನಿತ್ಯ ನರಕ. ಆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಂಥದ್ದೇ ಅದು ರಕ್ಷಣೆಯಾಗಿದೆ. ಪ್ರೈಸ್ ಗಾಡ್. ರಕ್ಷಣೆಗೆ ಅನೇಕ ಅರ್ಥಗಳು ಉಂಟು. ಕಾಪಾಡಿಕೊಳ್ಳುವಂಥದ್ದು, ಭದ್ರವಾಗಿಡುವಂಥದ್ದು, ಸಂರಕ್ಷಿಸುವಂಥದ್ದು, ಮುಂಬರುವ ದೊಡ್ಡ ಅಪಾಯದಿಂದ, ಡೇಂಜರಿಂದ ಕಾಯುವಂಥದ್ದು, ತಪ್ಪಿಸುವಂಥದ್ದು. ಹೀಗೆ ಅನೇಕ ರಕ್ಷಣೆಗೆ ಇರುವಂಥ ಕೆಲವು ಅರ್ಥಗಳು ಉಂಟು. ದೇವರು ಯಾವ ಡೇಂಜರಿಂದ ಅಥವಾ ಯಾವ ಅಪಾಯದಿಂದ ನಮಗೆ ರಕ್ಷಿಸ್ಲಿಕ್ಕೆ ಹೋಗ್ತಾನೆ ಗೊತ್ತುಂಟ? ಪಾಪದ ಶಿಕ್ಷೆಯಾದ ನಿತ್ಯ ನರಕ, ನಿತ್ಯ ಮರಣದಿಂದ ತಪ್ಪಿಸಲಿಕ್ಕೆ ಆತನು ಹೋಗುತ್ತಾನೆ. ಒಂದು ಸಲ ನರಕಕ್ಕೆ ಒಬ್ಬ ವ್ಯಕ್ತಿ ಹೋದರೆ ಜೀವದಿಂದ ಇರುವಂಥ ವ್ಯಕ್ತಿಗಳು, ಆತನ ಸಂಬಂಧಿಕರು ಅವನಿಗೋಸ್ಕರ ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ ಆತ್ಮನನ್ನು ಪರಲೋಕಕ್ಕೆ ಕಳಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಸತ್ಯವೇದ ಹೇಳುತ್ತದೆ. ಒಂದು ವೇಳೆ ಹಾಗೆ ಸಾಧ್ಯವಾಗುತ್ತಾ ಇದ್ದರೆ ಯೇಸು ಈ ಭೂಮಿಗೆ ಬಂದು ಕಲ್ವಾರಿ ಕ್ರೂಜಿಯಲ್ಲಿ ಪ್ರಾಣ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲಲ್ಲಿಯ ಅದು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಅದು ಸಾಧ್ಯವಿಲ್ಲ ಅಂತ ಇದ್ದದರಿಂದಲೇ ಕರ್ತನಾದ ಯೇಸು ಕ್ರಿಸ್ತನು 2000 ವರ್ಷಗಳಿಂದ ಆಲ್ರೆಡಿ ಮನುಷ್ಯನಾಗಿ ಭೂಮಿಗೆ ಆತನು ಬಂದನು. ಕಾರಣ ಗೊತ್ತುಂಟ? ನನ್ನನ್ನು, ನಿನ್ನನ್ನು ಮಾತ್ರ ಲೋಕದ ಎಲ್ಲ ಜನರನ್ನು ಈ ಅಪಾಯದಿಂದ, ಈ ನಿತ್ಯ ನರಕದಿಂದ, ಪಾಪದ ಶಿಕ್ಷೆಯಿಂದ ತಪ್ಪಿಸುವುದು ಮಾತ್ರವಲ್ಲ, ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ, ಆದಾಮನಲ್ಲಿ ಕಳಕೊಂಡಂಥ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಬಂದ. ದೇವರ ವಾಕ್ಯ ಹೇಳ್ತದೆ, ಯೋಹನ್ನನ ಸುವಾರ್ತೆ 3:16, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 3:16, ದೇವರು ಲೋಕವನ್ನು ಎಷ್ಟು ಪ್ರೀತಿಸಿ ಮಾಡಿದನೆಂದರೆ ತನ್ನ ಒಬ್ಬ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನನ್ನು ನಂಬುವ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಕರ್ತನಾದ ಯೇಸು ಕ್ರಿಸ್ತನು ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ, ಅಂದರೆ ಕ್ರೈಸ್ತ ಧರ್ಮ ಸ್ಥಾಪನೆಗಾಗಿ ಲೋಕಕ್ಕೆ ಬರಲಿಲ್ಲ. ಕ್ರೈಸ್ತ ಧರ್ಮದ ನಾಯಕನು ಕೂಡ ಯೇಸು ಸ್ವಾಮಿ ಅಲ್ಲ. ಕ್ರೈಸ್ತ ಧರ್ಮಕ್ಕೂ ಯೇಸು ಕ್ರಿಸ್ತನಿಗೂ ಯಾವುದೇ ಸಂಬಂಧ ಇಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಯೇಸು ಸ್ವಾಮಿ ಪರಲೋಕದ ಮಾರ್ಗವಾಗಿದ್ದಾನೆ. ಅಲ್ಲಲ್ಲಿಯ
ನಂಬುವವನು ರಕ್ಷಿಸುವುದಕ್ಕಾಗಿ ಆತನು ಬಂದನು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಧರ್ಮ ಸ್ಥಾಪಿಸುವುದು ಮನುಷ್ಯನಾಗಿದ್ದಾನೆ. ಧರ್ಮದಲ್ಲಿ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು. ಕ್ರಿಸ್ತನಲ್ಲಿ ಮಾತ್ರ ನಮಗೆ ರಕ್ಷಣೆ ಇದೆ. ಅಪೊಸ್ತಲಕೃತ್ಯ 4:12 ವಾಕ್ಯ ಹೇಳ್ತದೆ, ಆಕ್ಟ್ಸ್ ಚಾಪ್ಟರ್ 4:12, ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗಾಗಿ ಕೊಡಲ್ಪಟ್ಟಿರುವ ಒಂದೇ ಒಂದು ಹೆಸರು, ಅದು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮನುಷ್ಯನು ಈ ರೀತಿ ಉಂಟು ಮಾಡಲ್ಪಟ್ಟಿದ್ದಾನೆ. ಆತ ನಿತ್ಯ ನಿತ್ಯಕ್ಕೂ ಜೀವಿಸುವವನು. ಅವನಿಗೆ ಆರಂಭ ಇದೆ, ಅಂತ್ಯ ಇಲ್ಲ ಅಂತ. ಒಂದೇ ನರಕದಲ್ಲಿ ಹೋಗಬೇಕು ಅಥವಾ ಪರಲೋಕಕ್ಕೆ ಹೋಗಬೇಕು. ನರಕದಲ್ಲಿ ನಿತ್ಯ ನಿತ್ಯಕ್ಕೂ ಯಾತನೆ ಅನುಭವಿಸ್ತಾನೆ, ಪರಲೋಕಕ್ಕೆ ಹೋದ ನಿತ್ಯ ನಿತ್ಯಕ್ಕೂ ಸಂತೋಷವನ್ನು ಅನುಭವಿಸುತ್ತಾನೆ. ಎರಡೇ ಸ್ಥಳಗಳು ಶರೀರ ಬಿಟ್ಟ ನಂತರ ಇರುವುದು, ಮೂರನೇ ಸ್ಥಳ ಇಲ್ಲ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಪರಲೋಕಕ್ಕೆ ಹೋಗಬೇಕಾದ್ರೆ ನಾವು ಈ ಲೋಕದ ರಕ್ಷಣೆ ಹೊಂದಿಕೊಳ್ಳಬೇಕು. ಯೇಸು ಕ್ರಿಸ್ತನು ಬಂದದ್ದು ಇಡೀ ಲೋಕದ ಮಾನವ ಜನಾಂಗಕ್ಕಾಗಿ, ಕ್ರೈಸ್ತರಿಗಾಗಿ ಬಂದದ್ದಲ್ಲ. ಕ್ರೈಸ್ತ ಧರ್ಮದ ಸ್ಥಾಪನೆ ಮಾಡಲಿಕ್ಕೆ ಬಂದದ್ದಲ್ಲ. ಇಡೀ ಲೋಕದ ಜನರನ್ನು ರಕ್ಷಿಸುವುದಕ್ಕಾಗಿ ಆತನು ಬಂದನು. ಆತ ನಂಬುವಂಥ ಎಲ್ಲರೂ ನಿತ್ಯಜೀವ ಹೊಂದಬೇಕೆಂಬ ಉದ್ದೇಶದಿಂದ ತಂದೆ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಆತನು ಕಳಿಸಿಕೊಟ್ಟನೆಂಬುದಾಗಿ ಚೆನ್ನಾಗಿ ತಿಳ್ಕೊಬೇಕು. ನೋಡಿ, ಸಾನಿಕೆಯನ್ನು ಆತನ ಬಳಿಗೆ ಬಂದುವಾಗ ಯೇಸುವನ್ನು ತೋರಿಸಿ ಆತನು ಈ ರೀತಿ ಹೇಳಿದ. ಯೋಹನ್ನನ ಸುವಾರ್ತೆ 1:29, ಜಾನ್ ಚಾಪ್ಟರ್ 1:29 ಅದನ್ನು ಓದಿಕೊಳ್ತಾ ಪ್ರಿಯರಿ. ಈಗೋ ಯಜ್ಞಕ್ಕೆ ದೇವರು ನೇಮಕ ಮಾಡಿದಂಥ ಕುರಿಮರಿ, ಲೋಕದ ಪಾಪವನ್ನೆಲ್ಲ ಪರಿಹರಿಸತಕ್ಕ ಒಂದು ಸಿಕ್ಕಿದ್ರೆ ಓದಿ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಲೋಕದ ಪಾಪವನ್ನು ನಿವಾರಣೆ ಮಾಡು. ಇನ್ನೊಂದು ವಾಕ್ಯ ಓದುವ, 1 John chapter 2 verses 2 ವಾಕ್ಯ ಓದಿ. 1 ಯೋಹನ 2:2 ವಾಕ್ಯ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಸಮಸ್ತ ಲೋಕದ ಪಾಪಗಳನ್ನು ಕೂಡ ನಿವಾರಣೆ ಮಾಡುತ್ತಾನೆ. ಯಾರ ಪಾಪ ನಿವಾರಣೆ ಮಾಡ್ತಾನೆ ನೋಡಿ, ಆಕ್ಟ್ಸ್ ಚಾಪ್ಟರ್ 3:19 ಓದಿ. ಅಪೊಸ್ತಲಕೃತ್ಯ 3:19. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ, ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ನೋಡಿ, ನಾವು ಪಾಪಕ್ಕೆ ದೇವರ ಕಡೆಗೆ ತಿರುಗಿಕೊಂಡು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟರೆ ದೇವರು ನಮ್ಮ ಪಾಪಗಳನ್ನು ಅಳಿಸುತ್ತಾನಂತೆ ರಕ್ತದ ಮೂಲಕ ಶುದ್ಧಿ. ಅದಕ್ಕೆ ಕೀರ್ತನೆ 37:1 ಹೇಳುತ್ತದೆ, ಯಾವನ ಪಾಪಗಳು ಪರಿಹಾರವಾಗಿ. ಓದಿ ಸಾಮ್ಸ್ ಚಾಪ್ಟರ್ 32:1-2. ಯಾರು ಧನ್ಯರಂತ ಹೇಳ್ತದೆ? ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರೋದಿಲ್ಲವೋ ಅವನು ಧನ್ಯನು. ಯಾವನ ಪಾಪ ಕ್ಷಮಿಸಲ್ಪಟ್ಟಿದೆ, ಯಾವನ ಪಾಪವನ್ನು ದೇವರು ಕ್ಷಮಿಸಿದ್ದಾನೆ, ಯಾವನ ಪಾಪ ತನ್ನ ಲೆಕ್ಕದಲ್ಲಿ ತೆಗೆದುಕೊಳ್ಳೋದಿಲ್ಲ ಗೊತ್ತುಂಟ? ಯಾರು ದೇವರ ಮುಂದೆ ಬಂದು ತನ್ನ ಪಾಪಿ ಎಂದು ಒಪ್ಪಿಕೊಂಡು ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು, ದೇವರೇ ನನ್ನ ಕ್ಷಮಿಸಿ ಬಿಡು, ಕ್ರೂಜಲಿಸುತ್ತ ರಕ್ತದ ಮೇಲೆ ತೊಳೆದು ಶುದ್ಧಿ ಮಾಡು ಎಂಬುದಾಗಿ ಅಲ್ಲಿ ಕರ್ತನೋಡು ಹೇಳಿಕೊಂಡು, ಯಾಕಂದ್ರೆ ಜ್ಞಾನೋಕ್ತಿ 28:13, ಪ್ರಾಬ್ಸ್ 28:13, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಒಪ್ಪಿಕೊಳ್ಬೇಕು ಮತ್ತು ಬಿಟ್ಟು ಬಿಡುವವನಿಗೆ ದೇವರಿಂದ ಕರುಣೆ ದೊರೆಯುತ್ತದೆ ಎಂಬುದಾಗಿ ವಾಕ್ಯ ಹೊಂದುತ್ತವೆ. ಪಶ್ಚಾತ್ತಾಪ ದೇವರ ಬಳಿ ಕ್ಷಮಾಪಣೆ ಕೇಳಿಕೊಂಡು 2000 ವರ್ಷಗಳ ಯೇಸು ನೀನು ಈ ಲೋಕಕ್ಕೆ ಬಂದು ನನ್ನ ಪಾಪದ ಶಿಕ್ಷೆ ನಿನ್ನ ಮೇಲೆ ತೆಗೆದುಕೊಂಡು ನಾನು ಹೃದಯದಿಂದ ನಂಬುತ್ತೇನೆ ಮತ್ತು ಬಾಯಲ್ಲಿ ನಾವು ಅದನ್ನು ಅರಿಕೆ ಮಾಡಬೇಕು. ನನಗಾಗಿ ಸತ್ತಿ, ನನಗಾಗಿ ಗುಣಲ್ಪಟ್ಟಿ, ನನಗಾಗಿ 3 ಸಲ ಎದ್ದು ಬಂದಿ ಎಂಬುದಾಗಿ ನಂಬುತ್ತೇನೆ ಎಂಬುದಾಗಿ ಬಾಯಲ್ಲಿ ನಾವು ನಂಬಿ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅದನ್ನು ಅರಿಕೆ ಮಾಡಿ, ಕರ್ತನೇ ದಯಸುವೆ ನೀನು ನನ್ನ ರಕ್ಷಕನು ಒಡೆಯನಾಗಿ ಇವತ್ತು ನಾನು ಅಂಗೀಕಾರ ಮಾಡ್ತೇನೆ ಹೇಳುವಾಗ ಏನಾಗ್ತದಂದರೆ ಆತನ ರಕ್ತ ನಮ್ಮ ಸಕಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡ್ತದೆ, ನಮ್ಮ ಪಾಪವು ಕ್ಷಮಿಸಲ್ಪಡ್ತದೆ, ನಮ್ಮ ದ್ರೋಹವು ದೇವರ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ, ನಮ್ಮ ಅಪರಾಧ ಪರಿಹರಿಸಲ್ಪಡುತ್ತದೆ. ಪ್ರಿಯರೇ, ದೇವರ ಮಕ್ಕಳಾಗಿ ಬದಲಾಗುತ್ತೇವೆ. ಅಲ್ಲಲ್ಲಿಯ ಆವಾಗ ರಕ್ಷಣೆ ಎಂಬ ವಸ್ತ್ರವನ್ನು ನಮಗೆ ಆತನು ತೊಡಿಸುತ್ತಾನೆ. ನಾವು ಸತ್ಯವೇದ ಓದಿದಾದರೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆದಾಮ ಅವರು ಪಾಪ ಮಾಡಿದಾಗ ಅವರು ನಗ್ನರು, ಅವರ ಕಣ್ಣುಗಳು ತೆರೆಯಲ್ಪಟ್ಟಿತು, ಅವ್ರು ನಗ್ನರಾಗಿದ್ದಾರೆ ಮತ್ತು ತಿಳ್ಕೊಂಡ್ರು. ಕೊನೆಗೆ ಅಂಜೂರದ ಎಲೆಗಳನ್ನು ಅವ್ರೇನು ಮಾಡ್ತಾ ಇದ್ದಾರೆ,
ತೊಟ್ಟುಕೊಂಡರು. ಆದರೆ ದೇವರು ಬಂದ 2-3 ದಿವಸದಲ್ಲಿ ಒಣಗಿ ಹೋಗುವಂಥ ಅಂಜೂರದ ಎಲೆಗಳನ್ನು ಅವ್ರು ತೊಟ್ಟುಕೊಂಡರು. ಆ ದೇವರ ಪ್ರೀತಿಯಿಂದ ಚರ್ಮದ ಅಂಗಿಗಳನ್ನು ತೊಡಿಸಿದ್ದನ್ನು ನೋಡ್ತೇವೆ. ಅದು ಓದಿಕೊಳ್ಳೋಣ ನಾವು. ಆದಿಕಾಂಡ 3:21, ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 3:21. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ನೋಡಿ, ಚರ್ಮದ ಅಂಗಿಗಳನ್ನು ಅಂದ್ರೆ ಚರ್ಮದ ಅಂಗಿಗಳನ್ನು ಮಾಡಬೇಕಾದ್ರೆ ಒಂದು ಮೃಗ ಅಲ್ಲಿ ಕೊಯ್ಯಲ್ಪಡಬೇಕು. ಹಾಗಾದ್ರೆ ಮೊದಲ ಬಲಿ ಸ್ವತಃ ತಂದೆಯಾದ ದೇವರೇ ಕೊಡ್ತಾ ಇದ್ದಾನೆ. ಯಾರಿಗೋಸ್ಕರ? ಪಾಪ ಮಾಡಿದಂಥ ಆದಮ ಅವರಿಗೋಸ್ಕರವಾಗಿ. ಯಾಕೆ ಬಲಿ ಕೊಡಲಾಗುತ್ತಾ ಇತ್ತು ಅಂದರೆ ಒಂದು ವಾಕ್ಯ ಓದುವ. ಯಾಜಕ ಕಾಂಡ 17:11, ಲೆವಿಟಿಕ 17:11. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ, ರಕ್ತವೇ ಪ್ರಾಣಾಧಾರ. ಅಂತ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು. ಸಾಕು. ರಕ್ತಕ್ಕೆ ಪ್ರಾಣವು ದೇಹಕ್ಕೆ ಪ್ರಾಣಾಧಾರ ಯಾವುದಾಗಿದೆ? ರಕ್ತವಾಗಿದೆ. ರಕ್ತದಲ್ಲಿ ಜೀವ ಇದೆ. ರಕ್ತದಲ್ಲಿ ಏನಿದೆ? ಜೀವ ಇದೆ. ಆದ ಕಾರಣ ಇಲ್ಲಿ ನಾವು ನೋಡ್ತೇವೆ, ಒಂದು ಪ್ರಾಣಿ ಕೊಯ್ದ ಯೇಸು ಅವರ ಪಾಪವನ್ನು ಕವರ್ ಮಾಡುವುದಕ್ಕೋಸ್ಕರ, ಪ್ರೈಸ್ ಗಾಡ್, ಅವರ ಪಾಪವನ್ನು ಕವರ್ ಮಾಡುವುದಕ್ಕಾಗಿ ಒಂದು ಪ್ರಾಣಿಯನ್ನು ಬಲಿ ಕೊಟ್ಟು ಆ ಒಂದು ಪ್ರಾಣಿಯ ಚರ್ಮದಿಂದ ಅವರ ನಗ್ನತೆಯನ್ನು ದೇವರು ಮುಚ್ಚುವುದನ್ನು ಇಲ್ಲಿ ಕಾಣ್ತೇವೆ. 2000 ವರ್ಷಗಳ ಹಿಂದೆ ಕರ್ತನ ಯೇಸು ಕ್ರಿಸ್ತನು ಭೂಮಿಗೆ ಬಂದನು. ವಾಕ್ಯ ಕೂಡ ಹೇಳ್ತದೆ ನೋಡಿ, Hebrew 9:22, Hebrew chapter 9:22, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಓದಿ. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವು. ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ರಕ್ತಧಾರೆ ಇಲ್ಲದೆ, ಹಾಗೆ ಉಂಟು, ಹೌದಾ? ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಪ್ರೈಸ್ ಗಾಡ್. ಇಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಆದಾಮನ ಸಂತತಿಯಾಗಿದ್ದೇವೆ. ಈ ಲೋಕದಲ್ಲಿ ಎಲ್ಲ ಜಾತಿ ಜನಾಂಗಗಳು ಆದಾಮನ ವಂಶದಿಂದ ಹುಟ್ಟಿದವರು. ಪ್ರತಿಯೊಂದು ಮನುಷ್ಯರ ಶರೀರದಲ್ಲಿ ಆದಾಮನ ರಕ್ತವು ಹರಿಯುತ್ತಾ ಇದೆ. ಅದು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆದಾಮನ ರಕ್ತಕ್ಕೆ ಎಲ್ಲ ಮನುಷ್ಯರು ಈ ಲೋಕದಲ್ಲಿ ಹುಟ್ಟಿದ್ದಾರೆ. ಆ ರಕ್ತದಲ್ಲಿ ಪಾಪ ಇದೆ. ಅದಕ್ಕೆ ಹೇಳ್ತಾರೆ ಜನ್ಮ ಪಾಪ, ಹುಟ್ಟು ಪಾಪ, ಜನ್ಮ ಪಾಪ ಅಂತ ಹೇಳ್ತಾರೆ. ಮನುಷ್ಯನು ಜನ್ಮ ಪಾಪದಲ್ಲಿ ಹುಟ್ಟುತ್ತಾನೆ, ಕರ್ಮ ಪಾಪದಲ್ಲಿ ಆತನು ಜೀವಿಸುತ್ತಾನೆ. ಪ್ರೈಸ್ ಗಾಡ್. ರಕ್ಷಣೆ ಹೊಂದುವಾಗ ಜನ್ಮ ಪಾಪ, ಕರ್ಮ ಪಾಪ, ದೇವರೇನು ಮಾಡ್ತಾನೆ? ಅದು ಆ ಪಾಪದಿಂದ ನಮಗೆ ಪೂರ್ಣವಾದ ಬಿಡುಗಡೆಯನ್ನು ಆತನು ಅನುಗ್ರಹಿಸಿ ಕೊಡುತ್ತಾನೆ. ನಾವು ಕರ್ಮ ಪಾಪಕ್ಕೆ ಕೂಡ ವಾಕ್ಯದಲ್ಲಿ ಬೆಳೆದಾಗೆ, ಅಭಿಷೇಕದ ಬೆಳೆದ ಹಾಗೆ ನಾವು ಪಾಪದ ಸ್ವಭಾವದಿಂದ ಬಿಡುಗಡೆ ಹೊಂದುತ್ತಾ ಕ್ರಿಸ್ತನ ಹಾಗೆ ಆಗುತ್ತಾ ನಾವು ಬರ್ತೇವೆ ಪ್ರಿಯರೇ. ಈಗ ನೋಡಿ, ಈ ಲೋಕದಲ್ಲಿ ಎಲ್ಲಿಯವರೆಗೆ ಕ್ರಿಸ್ತನು ಬರುವವರೆಗೆ ಪ್ರಾಣಿಗಳ ಯಜ್ಞವನ್ನು ಪಾಪ ಮಾಡಿದ ಮನುಷ್ಯನು ಕೊಡಬೇಕಾಗಿತ್ತು. ಕಾರಣ ಆ್ಯಕ್ಚುಲಿ ಮನುಷ್ಯನ ರಕ್ತವನ್ನೇ ಕೊಡಬೇಕಾಗಿತ್ತು, ಪವಿತ್ರ ರಕ್ತ ಇರಲಿಲ್ಲ, ಅಂಥ ಪರಿಶುದ್ಧ ಲೋಕದಲ್ಲಿ ಇರಲಿಲ್ಲ ಪ್ರಿಯರೇ. ಅದಕ್ಕಾಗಿ ನೋಡಿ, ದೇವರು ಏನು ಪ್ಲ್ಯಾನ್ ಮಾಡಿದ? ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಓದ್ತಾ 15ನೇ ವಾಕ್ಯದ ಪ್ರವಾದನೆ, ಅದು ವಾಕ್ಯ ಓದಿ. ಏನು ಪ್ರವಾದನೆ ಮಾಡಿದ ದೇವರು? ಸರ್ಪದ ತಲೆ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡ್ತೇನೆ. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಯೇಸು ಕ್ರಿಸ್ತನು ಸ್ತ್ರೀ ಸಂತಾನವಾಗಿ ಬಂದ. ಸ್ತ್ರೀ ಸಂತಾನ ಎಂದರೆ ಪುರುಷ ಸಂಕಲ್ಪವಿಲ್ಲದೆ ಹುಟ್ಟುವಂಥ ಮಗುವಿಗೆ ಸ್ತ್ರೀ ಸಂತಾನ ಅಂತ ಹೇಳ್ತಾರೆ. ಒಂದು ಉದಾಹರಣೆ, ಒಂದು ಮಗು ಈ ಲೋಕದಲ್ಲಿ ಹುಟ್ಟಬೇಕಾದ ಶಾರೀರಿಕವಾಗಿ 3 ಕಾರ್ಯ ಬೇಕು. ಓದುವ ಜಾನ್ ಚಾಪ್ಟರ್ 1:12-13. ಆತನನ್ನು ಅಂದರೆ ಯೇಸು ಕ್ರಿಸ್ತನ ಅಂಗೀಕಾರ ಓದಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ. ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪ, ರಕ್ತ ಸಂಬಂಧ, ಕಾಮ, ಪುರುಷ ಸಂಕಲ್ಪ, ಈ 3 ಸಂಗತಿ ಇಲ್ಲದೆ ಒಂದು ಮಗು ಈ ಭೂಲೋಕದಲ್ಲಿ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ನೋಡ್ತೇವೆ, ಯೇಸು ಈ 3 ಇಲ್ಲದೆ ಹುಟ್ಟಿದ. ಹೇಗೆಂದರೆ ಲೂಕ 1:35 ವಾಕ್ಯ ಪ್ರಕಾರ, ಲೂಕ್ 1:35 ಪ್ರಕಾರ, ಪವಿತ್ರಾತ್ಮನು ಮರಿಯಳ ಗರ್ಭದಲ್ಲಿ ಇಳಿದು ಬಂದ,
ಆ ರೀತಿಯಲ್ಲಿ ತಂದೆಯಾದ ದೇವರ ಬೀಜಕ್ಕೆ ಯೇಸು ಕ್ರಿಸ್ತನು ಹುಟ್ಟಿದ. ಯೇಸುವಿನ ಶರೀರದಲ್ಲಿ ಯೋಸೇಫನ ರಕ್ತವು ಮರಿಯಳ ರಕ್ತವು ಹರಿಯುತ್ತಾ ಇರಲಿಲ್ಲ, ಆದಾಮನ ರಕ್ತ ಹರಿಯುತ್ತಾ ಇರಲಿಲ್ಲ. ಕಾರಣ ಪವಿತ್ರಾತ್ಮನಿಗೆ ಹುಟ್ಟಿದನಾತನು. ಪವಿತ್ರಾತ್ಮನ ಪರಾತ್ಪರ ಶಕ್ತಿಯ ನೆರಳು ಪವಿತ್ರಾತ್ಮನು ಮರಿಯಳ ಗರ್ಭದಲ್ಲಿ ಬಂದ. ಅವಳಿಗೆ ಮೊದಲು ಅಪ್ಪಣೆ ಕೇಳಿದ, ದೇವದೂತನು ಬಂದು ಅವಳು ಆಗುವುದೇ ಇಲ್ಲ ಅಂತ ಹೇಳಿದರೆ ಇವತ್ತು ಇನ್ನೊಂದು ಮರಿಯ ಇರ್ತಿದ್ಲೇ ಅವನಿಗೆ ಗೊತ್ತಿಲ್ಲ. ಅಲ್ಲಲ್ಲಿ ಪ್ರತಿಯೊಬ್ಬರಿಗೆ ಸ್ವ ಇಚ್ಛೆ ದೇವರು ಕೊಟ್ಟಿದ್ದಾನೆ. ರಕ್ಷಣೆ ಕುರಿತಾಗಿ ಕೂಡ ದೇವರು ಸ್ವಾರ್ಥ ತಿಳಿಸ್ತಾನೆ. ಒಪ್ಪಿಕೊಂಡು ಅಂಗೀಕಾರ ಮಾಡಿದೆ ಅವ್ರು ರಕ್ಷಣೆ ಹೊಂತಾರೆ. ಒತ್ತಾಯ ಯಾರಿಗೂ ಕೂಡ ದೇವರು ಮಾಡುವುದಿಲ್ಲ ಪ್ರಿಯರೇ. ಮರಿಯಳಿಗೆ ಒತ್ತಾಯ ಮಾಡಲಿಲ್ಲ, ಅವಳು ಒಪ್ಪಿಕೊಂಡಳು. ನಿನ್ನ ದಾಸಿ ನಾನು, ನಿನ್ನ ಇಷ್ಟದತ್ತನ್ನು ನಡೀಲಿ ಎಂಬುದಾಗಿ ಅವಳು ಒಪ್ಪಿಸಿಕೊಟ್ಟಳು. ಕೊನೆಗೆ ಯೇಸು ಹುಟ್ಟಿದ. ಯೇಸುವಿನ ಶರೀರದಲ್ಲಿ ಆದಾಮನ ರಕ್ತ ಹರಿಯುತ್ತಾ ಇಲ್ಲ. ಯಾಕೆಂದರೆ ಮರಿಯ ಮತ್ತು ಯೋಸೇಫ ಒಟ್ಟಾಗಿ ಯೇಸು ಹುಟ್ಟಿದ್ದಲ್ಲ. ಪವಿತ್ರಾತ್ಮನಿಂದ ಅವಳು ಗರ್ಭ ಧರಿಸಿ ಯೇಸು ಹುಟ್ಟಿ ಜನಿಸಿ ಬಂದನು. ಆತನ ಶರೀರದಲ್ಲಿ ಹರಿಯುವಂಥ ರಕ್ತವು ತಂದೆಯಾದ ದೇವರ ಪವಿತ್ರ ರಕ್ತವಾಗಿತ್ತು. ಅದಕ್ಕಾಗಿ ಆ ರಕ್ತವನ್ನು ಕ್ರೂಜಿಯಲ್ಲಿ ಇಡೀ ಮಾನವ ಜನಾಂಗಕ್ಕಾಗಿ ಆತನು ಹರಿಸಿದನು. ಆ ರಕ್ತದಿಂದ ಆತ ಜೀವವನ್ನೇ ಕೊಟ್ಟ. ಆ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಯಿತು. ಇವತ್ತು ಪರಿಹಾರವಾಗುತ್ತದೆ. ಯಾರೆಲ್ಲ ಆತನ ಬಳಿಗೆ ಬಂದು ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನು ಕೇಳಿಕೊಂಡು ಯೇಸು ಸ್ವಾಮಿನ ರಕ್ಷಣೆ ಒಡೆಯಂತ ಅಂಗೀಕಾರ ಮಾಡ್ತಾರೋ ಅವರ ಪಾಪ ಕ್ಷಮಿಸಲ್ಪಡ್ತದೆ. ಅವರಿಗೆ ರಕ್ಷಣೆ ಎಂಬ ವಸ್ತ್ರ ಆ ಸಮಯದಲ್ಲಿ ತೊಡಿಸಲ್ಪಡುತ್ತದೆ. ಪ್ರಿಯರೇ, ಒಂದು ವಾಕ್ಯ ಓದುವ. ಇಬ್ರಿಯ 9:11-14 ವಾಕ್ಯ. Hebrew chapter 9:11-14. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು, ಮೇಲುಗಳನ್ನು ಈಗ ದೊರೆತ ಹೊಸ ಒಡಂಬಡಿಕೆಯ ಮೇಲುಗಳ ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಮೂಲಕ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಆಮೆನ್. ಯೇಸುವಿನ ರಕ್ತ ನಮಗಾಗಿ ಸುರಿಸಲ್ಪಟ್ಟಿತ್ತು. ಇವತ್ತು ಈ ರಕ್ತ, ಯೇಸುವಿನ ರಕ್ತ ಎಲ್ಲ ಪಾಪಗಳನ್ನು ಶುದ್ಧಿ ಮಾಡೋದಕ್ಕೆ ಸಿದ್ಧವಿದೆ. 1 John 1:7 ಈ ಕರ್ತನ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ನನ್ನ ಸ್ವರ ನಿನಗೆ ಕೇಳ್ತಾ ಇದ್ದರೆ ಇವತ್ತಿನವರೆಗೂ ಯೇಸು ಸ್ವಾಮಿಯ ರಕ್ಷಕರ ಒಡೆಯನ್ನು ಅಂಗೀಕಾರ ಮಾಡಿರದಿದ್ದರೆ ನಿನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನ ಬಳಿಗೆ ಬಾ. ಆತನ ಕೂಗಿ ಕರೆ, ಯೇಸುವೇ ನನ್ನ ಪಾಪಿ ಆಗಿದ್ದೇನೆ, ನನ್ನ ಪಶ್ಚಾತ್ತಾಪ ಪಡುತ್ತೇನೆ, ನೀನು ನನಗಾಗಿ ಸತ್ತಿದ್ದಿ, ನನಗಾಗಿ ಉಣಲ್ಪಟ್ಟಿದ್ದಿ, ನನಗಾಗಿ 3 ಸಲ ಎದ್ದು ಬಂದಿದ್ದಿ, ನನಗಾಗಿ ನೀನು ಪ್ರಾಣ ಕೊಟ್ಟಿದ್ದಿ, ನಿನ್ನನ್ನು ನನ್ನ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡ್ತೇನೆ ಎಂಬುದಾಗಿ ನೀವು ಕೂಗಿ ಕರೆಯುವುದಾದರೆ ಆತನ ರಕ್ತ ನಿಮ್ಮ ಪಾಪಗಳನ್ನು ತೊಳೆದು ಶುದ್ಧಿ ಮಾಡೋದು ಮಾತ್ರವಲ್ಲ, ಅದೇ ಕ್ಷಣದಲ್ಲಿ ರಕ್ಷಣೆ ಎಂಬ ವಸ್ತ್ರವನ್ನು ನಿಮಗೆ ಆತನು ತೊಡಿಸಿ ಬಿಡುತ್ತಾನೆ. ಹಲ್ಲೆಲೂಯಾ. ಮೊದಲನೇ ವಸ್ತ್ರವಾಗಿದೆ ರಕ್ಷಣೆಯ ವಸ್ತ್ರ. ಪ್ರಿಯರೇ, ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಎಲ್ಲರ ಕಣ್ಣು ಮುಚ್ಚಿ ನಿಮ್ಮ 2 ಕರಗಳ ಮುಂದಕ್ಕೆ ಚಾಚಿ ದೇವರ ಕೈಗೊಪ್ಪಿಸಿ ಕೊಡೋಣ. ಪ್ರಿಯರೇ, ರಕ್ಷಣೆಯ ವಸ್ತ್ರವನ್ನು ದೇವರು ಅನೇಕರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾನೆ. ಒಂದು ವೇಳೆ ಈಗಾಗಲೇ ರಕ್ಷಣೆ ಹೊಂದಿದ ಅನುಭವದಲ್ಲಿ ಇರುವುದಾದರೆ ಈ ರಕ್ಷಣೆ ವಸ್ತ್ರ ಯಾರು ಕಳ್ಕೊಳ್ಳಬೇಡ್ರಿ. ಇದರ ಬಗ್ಗೆ ನಾನು ಬರುವ ಅನೇಕ ವಿಷಯಗಳನ್ನು ನಾಳೆ ದಿವಸ ನಿಮ್ಮೊಟ್ಟಿಗೆ ಮಾತಾಡ್ತೇನೆ. ರಕ್ಷಣೆ ವಸ್ತ್ರ ನಾವು ಕಳ್ಕೊಳ್ಳೋದು ಬೇಡ. ಥ್ಯಾಂಕ್ ಯು ಜೀಸಸ್. ಆತನ ಬರೋಣ ಹತ್ತಿರವಿದೆ ಪ್ರಿಯರೇ. ನಾವೆಲ್ಲರೂ ಸಿದ್ಧರಾಗೋಣ. ದೇವರ ಕರೆಗಳು ನಮ್ಮ ಒಪ್ಪಿಸಿಕೊಡೋಣ ಪ್ರಿಯರೇ. ಅಲ್ಲಿ ನಾವೆಲ್ಲ ಎತ್ತಲ್ಪಡಬೇಕು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿನ ಪಾದಕ್ಕೆ ನಾವು ಬಂದಿದ್ದೇವೆ. ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನನ್ನ ವಾರ್ತೆ ಕೇಳಿದ ಮೂಲಕ ಜನರಿಗೆ ಪ್ರಾರ್ಥಿಸುತ್ತಾನೆ, ಅವರನ್ನು ಮುಟ್ಟು ಸ್ವಾಮಿ. ಅಪ್ಪ, ಅವರೆಲ್ಲ ರಕ್ಷಣೆ ಹೊತ್ತ ತೊಟ್ಟುಕೊಡುವ ಹಾಗೆ ನೀನು ಅವರ ಹೃದಯವನ್ನು ತೆರೆಯಬೇಕಾಗಿ ಕರ್ತನೆ ಕೇಳ್ಕೊಳ್ತಾನೆ. ಈಗಾಗಲೇ ರಕ್ಷಣೆ ವಸ್ತ್ರ ತೊಟ್ಟುಕೊಂಡವರು ಅದನ್ನು ಕಳ್ಕೊಳ್ಳೋದಾಗೆ ಕಾಪಾಡಿಕೊಳ್ಳುವ ಹಾಗೆ ಕೃಪೆ ತೋರಿಸಬೇಕೆಂಬುದಾಗಿ ಕರ್ತನೆ ಪ್ರಾರ್ಥಿಸುತ್ತಾನೆ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದೆ ಅಂತಂದೆ ದೇವರೇ. ಆಮೆನ್. ಪ್ರೈಸ್ ದಿ ಲಾರ್ಡ್.